ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ವೆಲ್ಕಮ್ ಟು ದ ಸೆಕೆಂಡ್ ಲೆಕ್ಚರ್ ಆಫ್ ದ ಅನಿಮಲ್ ಕಿಂಗ್ಡಮ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಅನಿಮಲ್ ಕಿಂಗ್ಡಮ್ ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಬಗ್ಗೆ ತಿಳ್ಕೊಂಡಿದ್ದು. ಹೌ ವಿ ಆರ್ ಕ್ಲಾಸಿಫೈಯಿಂಗ್ ಆಲ್ ದ ಅನಿಮಲ್ಸ್ ಬೇಸ್ಡ್ ಆನ್ ಡಿಫರೆಂಟ್ ಕ್ರೈಟೀರಿಯಾ, ಇನ್ಕ್ಲೂಡಿಂಗ್ ದ ಲೆವೆಲ್ಸ್ ಆಫ್ ಆರ್ಗನೈಸೇಷನ್, the nature of coelom, body segmentation, presence or absence of notochord, like that. So today I'm just going to continue the concept. Very fast 2 or 3 phylum of the invertebrate ಅನ್ನ ತಿಳ್ಕೊಳ್ತಾ ಹೋಗೋಣ. ಅಂದ್ರೆ ನಾನು ನಿಮಗೆ ಹೇಳಿದ್ದೆ ಎಂಟೈರ್ ಕ್ಲಾಸಿಫಿಕೇಶನ್ ಯಾವ ತರ ನಾವು ಕ್ಲಾಸಿಫೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅಂಡ್ ಅಗೇನ್ ಐ ಆಮ್ ಗೋಯಿಂಗ್ ಟು ಡಿಸ್ಪ್ಲೇ ದ ಚಾರ್ಟ್, ಮತ್ತೆ ಡಿಸ್ಪ್ಲೇ ಮಾಡ್ತೀನಿ. ಅದರಲ್ಲಿ ಮೂರನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ, ಓಕೆನಾ? So without wasting time, let's get started. Today we are going to discuss about the concept, the Phylum Porifera. So invertebrate alli there are about 9 to 10 phylum barutte. There are different phyla. So adaralli ನಾವು ಇವಾಗ ತಿಳ್ಕೊಳ್ತಾ ಇರೋದು Phylum Porifera. Okay, Porifera ಅಂತ ಹೇಳಿದ್ರೆ ಏನು, and what are the general or specific characteristics of that particular phylum with examples ತಿಳ್ಕೋಬೇಕು. Likewise Phylum Coelenterata. Coelenterata ಅಂತ ಹೇಳಿದ್ರೆ ಏನು, ಸೊ ವೈ ದಟ್ ನೇಮ್, ಸೊ ಯಾಕೆ ಅದ್ ನೇಮ್ ಅನ್ನ ಕೊಟ್ಟಿರ್ತೀವಿ, ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ಸ್. ಲೈಕ್ ವೈಸ್ ಫೈಲಮ್ ಟಿನೋಫೋರಾ. ಇವು ಮೂರನ್ನು ತಿಳ್ಕೊಂಡಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿರೋ ಕೆಲವು MCQs ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು. ಆಸ್ ಐ ಸೆಡ್, ವಿ ಆರ್ ಜಸ್ಟ್ ಪ್ರೊವೈಡಿಂಗ್ ಸೊ ವಾಟ್ ಈಸ್ ದಟ್ ಪ್ರೀವಿಯಸ್ಲಿ ಆಸ್ಕ್ಡ್ ಕ್ವಶನ್ಸ್ ಇನ್ ದ NEET ಆಸ್ ವೆಲ್ ಆಸ್ KCET. ಸೊ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ. ಸೊ ಇವಾಗ very first concept, we need to understand what is Porifera. What are the characteristics of Porifera? ಏನಿರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೂ ಮುಂಚೆ ನಿಮ್ಗೆ ಇನ್ನೊಂದ್ಸಲ ಗೊತ್ತಾಗಬೇಕು how we classified the invertebrates and vertebrates. ಯಾವ ಕ್ರೈಟೀರಿಯಾಗಳನ್ನ ಯೂಸ್ ಮಾಡ್ದು ಅಂತ ಹೇಳ್ಬಿಟ್ಟು. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಎಕ್ಸ್ಪ್ಲೈನ್ ದಿಸ್ ಸ್ಲೈಡ್. ನೆನಪಿದೆಯಲ್ವಾ ನಿಮ್ಗೆ? ಸೊ ಪ್ರೀವಿಯಸ್ ಕ್ಲಾಸ್ ಅಥವಾ ಸೆಷನ್ ಅನ್ನ ನೋಡಿದ್ರೆ ನಮಗೆ ಗೊತ್ತಿರುತ್ತೆ. ಸೊ ವಿ ಆರ್ ಕ್ಲಾಸಿಫೈಯಿಂಗ್ the animalia, or you can say multicellular organisms, parazoa and metazoa. Parazoaದಲ್ಲಿ protozoans ಗಳನ್ನ, metazoaದಲ್ಲಿ different organisms ಗಳನ್ನ, multicellular organisms ಗಳನ್ನ ನಾವು ನೋಡ್ತೀವಿ ಅದರಲ್ಲಿ, ಓಕೆನಾ? ಅಂದ್ರೆ heterotrophic multicellular organisms comes under the kingdom metazoa or the kingdom animalia. So again, so we are classifying the different organisms based on the levels of organization, whether their body is made of aggregation of cells, or the body is made of only tissues, or it is made up of tissue, organ system ಯಾವುದರಿಂದ ಆಗಿರುತ್ತೆ ಆ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ. that's also one kind of criteria. next body symmetry ಬರುತ್ತೆ. ಸಿಮಿಟ್ರಿ ಮತ್ತೆ ಅದರಲ್ಲಿ ಎರಡು ತರ ಹೇಳಿದೆ ನಾನು ನಿಮಗೆ, ರೇಡಿಯಲ್ ಮತ್ತೆ ಬೈಲ್ಯಾಟ್ರಲ್ ಸಿಮಿಟ್ರಿ. ರೇಡಿಯಲ್ ಅಂತ ಹೇಳಿದ್ರೆ if the body of an organism cut into two equal halves at any plane passing through the central axis, so that is called radial symmetry. Means you are getting two equal halves at any plane we are passing through the center, so that is radial. But if you are getting only two equal halves at only one plane, that is called bilateral symmetry. So ಹಾಗಾಗಿ cellular level of organization ಅನ್ನು ಶೋ ಮಾಡೋ ಒಂದೇ ಒಂದು ಫೈಲಮ್ ಯಾವುದು ಅಂತ ಹೇಳಿದ್ರೆ Porifera. So their body is made of cellular aggregation of cell ಇಂದ ಆಗಿರುತ್ತೆ. that is not much differentiate ಆಗಿರೋಲ್ಲ. okay, next ಟಿಶ್ಯೂ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಗೆ ಬಂದಾಗ ಸೊ ಅದರಲ್ಲಿ ರೇಡಿಯಲ್ ಸಿಮಿಟ್ರಿಗೆ ಬರ್ತೀವಿ ನಾವು. ಓಕೆ, ಟಿಶ್ಯೂ ಲೆವೆಲ್ ಅಲ್ಲಿ Coelenterata ಅಂಡ್ Ctenophora. ರೇಡಿಯಲ್ ಸಿಮಿಟ್ರಿ ಅಂತ ಹೇಳಿದ್ರೆ ಅವಾಗಲೇ ಹೇಳಿದ್ರೆ ಯು ವಿಲ್ ಗೆಟ್ ಟೂ ಈಕ್ವಲ್ ಹಾಲ್ಸ್ ಅಟ್ ಎನಿ ಪ್ಲೇನ್. ಯಾವ ಪ್ಲೇನ್ ಅಲ್ಲಿ ಕಟ್ ಮಾಡಿದ್ರು ಕೂಡ ಎರಡು ಈಕ್ವಲ್ ಹಾಲ್ಸ್ ಗಳು ಸಿಗುತ್ತೆ ಪಾಸಿಂಗ್ ಥ್ರೂ ದ ಸೆಂಟರ್ ಅಂತ ಹೇಳ್ಬಿಟ್ಟು Coelenterata ಅಂಡ್ Ctenophora. ಸೊ ಮೂರು ಫೈಲಮ್ಗಳಾಯಿತು. ನೆಕ್ಸ್ಟ್ ಅದೇ ತರ ಬೈಲ್ಯಾಟ್ರಲ್ ಸಿಮಿಟ್ರಿಯನ್ನ ಪ್ಲಾಟಿಯಲ್ ಮಿಂಥಸ್ ಟು ಕಾರ್ಡೇಟಾ ಆರ್ಗಾನಿಸಮ್ಸ್ ಗಳು ಶೋ ಮಾಡುತ್ತೆ. ದೇರ್ ಬಾಡಿ ಕ್ಯಾನ್ ಬಿ ಡಿವಿಸಿಬಲ್ ಇನ್ ಟು ಟೂ ಈಕ್ವಲ್ ಹಾಲ್ಸ್ ಅಟ್ ಓನ್ಲಿ ಒನ್ ಪ್ಲೇನ್ ಪಾಸಿಂಗ್ ಥ್ರೂ ದ ಸೆಂಟ್ರಲ್ ಆಕ್ಸಿಸ್. ಲೈಕ್ವೈಸ್, so again we are using one criteria to classify the organism, that is called the nature of the body cavity or the coelom, right? coelom ಅಂತ ಹೇಳಿದ್ರೆ ಬಾಡಿ ಕ್ಯಾವಿಟಿ. ಆ ಬಾಡಿ ಕ್ಯಾವಿಟಿ ಟ್ರೂ ಆಗಿರುತ್ತಾ ಇಲ್ಲ ಫಾಲ್ಸ್ ಆಗಿರುತ್ತಾ, ಆರ್ ಇಟ್ ಮೇ ಬಿ ಆಬ್ಸೆಂಟ್ ಕೂಡ ಆಗಿರ್ಬೋದಲ್ವಾ. ಸೊ ಹಾಗಾಗಿ ಎ ಸಿಲೋಮೇಟ್ ಅಂತ ಹೇಳಿದ್ರೆ ಆಸ್ ದ ನೇಮ್ ಇಂಡಿಕೇಟಿಂಗ್ ಎ ಆಬ್ಸೆನ್ಸ್ ಆಫ್ ಬಾಡಿ ಕ್ಯಾವಿಟಿ. ಬಟ್ ವೆನ್ ಇಟ್ ಕಮ್ಸ್ ಟು coelom, ದೇರ್ ಯು ಕ್ಯಾನ್ ಅಬ್ಸರ್ವ್ ಎ ಸಿಲೋಮೇಟ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ತರ ಬಾಡಿ ಕ್ಯಾವಿಟಿ ಇರೋದಿಲ್ಲ. ಸೊ ಬಟ್ ವೆನ್ ಇಟ್ ಕಮ್ಸ್ ಟು
Pseudo, it is a false. Cavity is present, but it is not lined by the mesoderm. Mesoderm ಇಂದ ಅದು lined ಆಗಿರೋಲ್ಲ. Okay. So, but instead of that, mesoderms are present in the form of patches. Scattered in the form of patches, you can say. Coelomates ಅಂತ ಹೇಳಿದ್ರೆ true body cavity is present. So, why we are saying it as true? Because it is lined by the mesoderm. So, these are all the examples for that. So, you can observe all these classes, phylum, you need to remember. So, ನೆನ್ಪಿಟ್ಕೊಬೇಕು Porifera, Coelenterata, Ctenophora, Platyhelminthes, Aschelminthes, Annelida, Arthropoda, Mollusca, Echinodermata, Hemichordata, and also Chordata. So, under Chordata, you can observe Urochordata, Cephalochordata, Vertebrata. Under vertebrata, you can observe 5 classes that we are going to discuss in the upcoming classes. Okay. So, today we are discussing these 3 phyla. ಈ 3 ಫೈಲಮ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅಂತ. See, the very first phylum that comes under the invertebrates. As the name indicates, invertebrates. See, invertebrates ಅಂತ ಹೇಳಿದ್ರೆ ಏನು ಆಗಿದ್ರೆ? So, that is indicating absence of backbone or notochord. ಇಲ್ಲಿ ಯಾವುದೇ ತರ ಸ್ಕೆಲಿಟಲ್ ಸಿಸ್ಟಮ್ ಇರೋದಿಲ್ಲ. ಅಂದ್ರೆ ಸ್ಕೆಲಿಟಲ್ ಅಂತ ಹೇಳಿದ್ರೆ ನಾವು ತಿಳ್ಕೊಬೇಕಾಗಿರೋದು ಬ್ಯಾಕ್ ಬೋನ್ ಅಂತ. ಸೊ ನೋಟೋಕಾರ್ಡ್ ಈಸ್ ಆಬ್ಸೆಂಟ್ ಅಂತ ಹೇಳೋಣ. ಸೊ ನೋಟೋಕಾರ್ಡ್ ಈಸ್ ಆಬ್ಸೆಂಟ್. ನೋಟೋಕಾರ್ಡ್ ಈಸ್ ಆಬ್ಸೆಂಟ್. ಸೊ ಹಾಗಾಗಿ ಇವೆಲ್ಲವೂ ಕೂಡ ಇನ್ವರ್ಟಿಬ್ರೇಟ್ಸ್ ಗಳೇ ಆಗಿರುತ್ತೆ. ಓಕೆ, ಅದನ್ನ ನಾವು ನಾನ್ ಕಾರ್ಡೇಟ್ಸ್ ಅಂತ ಹೇಳ್ಬೋದು. ಅಗೇನ್ ಐ ಆಮ್ ಸೇಯಿಂಗ್ ಇಟ್ ಈಸ್ ಅ ನಾನ್ ಕಾರ್ಡೇಟ್ಸ್. ಓಕೆ, ಸೊ ಯಾಕೆ ವರ್ಟಿಬ್ರೇಟ್ಸ್ ಮತ್ತೆ ಇನ್ವರ್ಟಿಬ್ರೇಟ್ಸ್ ಸ್ವಲ್ಪ ಡಿಫರ್ ಆಗಿರುತ್ತೆ ಅಂತ ಹೇಳಿದ್ರೆ, ಕಾರ್ಡೇಟ್ಸ್ ಗಳಲ್ಲಿ ವರ್ಟಿಬ್ರೇಟ್ಸ್ ಬರುತ್ತೆ. All vertebrates are chordates, but all chordates are not vertebrates, because in few living organisms including human beings ಏನಾಗುತ್ತೆ ಅಂತ ಹೇಳಿದ್ರೆ, so in the embryonic stage that notochord is replaced by the vertebral column. ಅದು vertebral column ಇಂದ replace ಆಗುತ್ತೆ. ಸೊ ಇಲ್ಲದೆ ಇರೋದನ್ನ ನಾವು invertebrates ಅಂತ ಹೇಳ್ತಾ ಇದೀವಿ, notochord ಇಲ್ಲ ಅಂತ ಹೇಳ್ತಾ ಇದೀವಿ. So they are called invertebrates, or you can say the ನಾನ್ ಕಾರ್ಡೇಟ್ಸ್ ಅಂತ ಹೇಳಿ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವ್ದು? ಪೋರಿಫೆರಾ. ಈಗ ನಾವು ಕಾಂಪ್ರಿಹೆನ್ಸಿವ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರಮ್ ದ ಪೋರಿಫೆರಾ ಟಿಲ್ ದ ಎಂಡ್ ಆಫ್ ದಟ್ ಲಾಸ್ಟ್ ಫೈಲ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಕಾರ್ಡೇಟಾ, ಆರ್ ಯು ಕ್ಯಾನ್ ಸೇ ದ ಮೆಮೇಲಿಯಾ ಕ್ಲಾಸ್. ಅಲ್ಲಿ ತನಕನೂ ಕೂಡ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾವು ನೆನ್ಪಿಡ್ಕೊಳ್ಳೇಬೇಕು. ಓಕೆ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಯಾವುದು ಹಾಗಿದ್ರೆ, ಸೊ ದಟ್ಸ್ ವೈ ಐ ಆಮ್ ಜಸ್ಟ್ ಗೋಯಿಂಗ್ ಟು ಡಿಸ್ಪ್ಲೇ ದಿಸ್. ಓಕೆ, ಯಾವ್ಯಾವ ಕ್ಯಾರೆಕ್ಟರ್ಗಳನ್ನ ನೆನ್ಪಿಡ್ಕೊಬೇಕು ನೀವು ಅಂತ ಹೇಳಿದ್ರೆ, so what are they? First one is about the meaning of that phylum. Meaning of the phylum. So a phylum do meaning ಏನಿರಬಹುದು? Meaning ಅಂತ ಹೇಳಿದ್ರೆ we need to decode. So the name, ಆ ನೇಮ್ಸ್ ಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. Why we are calling them as Porifera? Why we are calling them as Coelenterata and Echinodermata? So ಆ ನೇಮ್ ಗಳನ್ನ ನಾವು ಡಿಕೋಡ್ ಮಾಡಿದ್ರೆ, okay, you can easily understand the whole characteristics of that phylum. ಗೊತ್ತಾಗ್ಬಿಡುತ್ತೆ ನಮಗೆ. Okay, so meaning ಗೊತ್ತಾಗಬೇಕು. And secondly, you must know the habitat. ನಮಗೆ habitat ಗೊತ್ತಿರಬೇಕು. So whether they are free living organisms, whether they are solitary or colonial, so whether they are aquatic or terrestrial, whether they are freshwater or marine. ಸೊ ಈ ತರ ನಮಗೆ ಗೊತ್ತಿರಬೇಕು. ಅಂದ್ರೆ ಮರೈನ್ ಅಂತ ಹೇಳಿದ್ರೆ ಸಿ ವಾಟರ್ ಆಗುತ್ತೆ, ಫ್ರೆಶ್ ವಾಟರ್ ಅಂತ ಹೇಳಿದ್ರೆ ಯು ನೋ ದಟ್ ಆಲ್ ದ ರಿವರ್, ಸ್ಟ್ರೀಮ್ಸ್, ಲೇಕ್ ಇದೆಲ್ಲ ಆಗುತ್ತೆ. ಅದು ಟೆರೆಸ್ಟ್ರಿಯಲ್ ಆಗಿರುತ್ತಾ, ಅಕ್ವಾಟಿಕ್ ಆಗಿರುತ್ತಾ, ಅದು ಸಾಲಿಟರಿ ಆಗಿರುತ್ತಾ, ಇಲ್ಲ ಅಂತ ಹೇಳಿದ್ರೆ ಕೊಲೋನಿಯಲ್ ಆಗಿರುತ್ತಾ. ಸಾಲಿಟರಿ ಸಿಂಗಲ್, ಅಲೋನ್, ಕೊಲೋನಿಯಲ್ ಸ್ಕೂಲ್ ಅಂತ ಹೇಳಿದ್ರೆ ಒಟ್ಟಿಗೆ ಇರುತ್ತಾ, ಗ್ರೂಪ್ ಅಲ್ಲಿ ಇರುತ್ತಾ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು. Likewise, as I said, different criteria we have to write. That's called levels of organization. ಆ ಬಾಡಿ ಯಾವುದರಿಂದ ಹಾಗೆ ಇರುತ್ತೆ? ಸೊ ವೆದರ್ ಇಟ್ ಇಸ್ ಮೇಡ್ ಆಫ್ ದ ಸೆಲ್ಯುಲಾರ್ ಅಗ್ರಿಗೇಷನ್ ಆರ್ ಇಸ್ ಮೇಡ್ ಆಫ್ ಟಿಶ್ಯೂ ಆರ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇಸ್ ಪ್ರೆಸೆಂಟ್. ಯಾವ ತರ ಇರುತ್ತೆ ಅಂತ ಗೊತ್ತಿರಬೇಕು. ಸೊ ಲೈಕ್ ವೈಸ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಬಾಡಿ ಕ್ಯಾವಿಟಿ. ಸೊ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಬಾಡಿ ಕ್ಯಾವಿಟಿ ಆರ್ ದ ಸೀಲೋಮ್. ಸೀಲೋಮ್ ಯಾವ ತರ ಇರುತ್ತೆ, ಬಾಡಿ ಕ್ಯಾವಿಟಿ ಯಾವ ತರ ಇರುತ್ತೆ ಅಂತ ಗೊತ್ತಿರಬೇಕು. ಅಂಡ್ ಆಲ್ಸೋ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಸಿಮೆಟ್ರಿ ಆಫ್ ದ ಆರ್ಗ್ಯಾನಿಸಮ್. ಬಾಡಿ ಸಿಮಿಟ್ರಿ ಯಾವ ತರ ಇರುತ್ತೆ? ಬೈಲ್ಯಾಟ್ರಲ್ ಇರುತ್ತಾ, ಆರ್ ಇಲ್ಲ ಅಂತ ಹೇಳಿದ್ರೆ ರೇಡಿಯಲ್ ಸಿಮಿಟ್ರಿ ಇರುತ್ತಾ, ಬೈ ರೇಡಿಯಲ್ ಸಿಮಿಟ್ರಿ ಇರುತ್ತಾ, ಅದರಲ್ಲಿ ಟೆಟ್ರಾಮೀರಸ್ ಇರುತ್ತಾ, ಇಲ್ಲ ಪೆಂಟಾಮೀರಸ್ ಇರುತ್ತಾ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು. ಸೊ ಅದನ್ನ ನಾವು ಸಿಮಿಟ್ರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ
ಬಾಡಿ ವಾಲ್ ಬಗ್ಗೆ ಗೊತ್ತಿರಬೇಕು. ಬಾಡಿ ವಾಲ್ ಅಂತ ಹೇಳಿದ್ರೆ as I said, whether it is made of 3 layers or 2 layers, ಎಂಬ್ರಿಯಾನಿಕ್ ಲೇಯರ್ಸ್ ಗಳಿರುತ್ತೆ. ಸೊ ಹಾಗಾಗಿ ಎಂಬ್ರಿಯಾನಿಕ್ ಲೇಯರ್ಸ್ ಅಂತ ಹೇಳೋಣ. ಎಂಬ್ರಿಯಾನಿಕ್ ಲೇಯರ್ಸ್ ಯು ಮಸ್ಟ್ ನೋ ಎಷ್ಟಿರುತ್ತೆ ಅಂತ ಗೊತ್ತಿರ್ಬೇಕು ನಮ್ಗೆ. ಅಥವಾ ಡಿಪ್ಲೋಬ್ಲಾಸ್ಟಿಕ್ ಆರ್ ಟ್ರಿಪ್ಲೋಬ್ಲಾಸ್ಟಿಕ್, ಆ ವರ್ಡ್ ಅನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಗಳಲ್ಲಿ ಕೇಳ್ತಾರೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸೊ ಡಿಪಿಕ್ಟ್ಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫೈಲಮ್ ಸಿಲೆಂಟ್ರೇಟಾ. ಅವಾಗ ಇವೆಲ್ಲವನ್ನ ಅಗ್ರಿಗೇಷನ್ ಅಲ್ಲಿ ಕೇಳ್ತಾರೆ, ನಾವು ಅದನ್ನ ಟಿಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದನ್ನ ಗೊತ್ತಿರಬೇಕು. ನೆಕ್ಸ್ಟ್ ಅದಾದ್ಮೇಲೆ ಸೆಗ್ಮೆಂಟೇಶನ್. ಸೊ ಕೆಲವು ಸಲ ಇದನ್ನ ಬರೆದಿರೂ ಆಗುತ್ತೆ, ಬಟ್ ನೆನ್ಪಿಟ್ಕೊಂಡಿರಿ ಸೆಗ್ಮೆಂಟೇಶನ್. ಓಕೆ, ಯಾವ ತರ ಇರುತ್ತೆ, ಮೆಟಾಮೆರಿಸಮ್ ಅಂತ ಹೇಳಿದೆ ನಾನು ನಿಮ್ಗೆ. ಸೊ ಯಾವ ತರ ಅದು ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನ ಸಿಲೋಮ ಹೇಳಿದೆ ನಾನು, ಅದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಲೋಕೋಮೋಷನ್. ಇವಾಗ ಆಲ್ಮೋಸ್ಟ್ ಬಾಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಲೋಕೋಮೋಟ್ರಿ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ಲೋಕೋಮೋಷನ್ ಎಲ್ಲ ಶೋ ಮಾಡುತ್ತೆ, ಬಟ್ ವಾಟ್ ಆರ್ ದ ಡಿಫರೆಂಟ್ ಲೋಕೋಮೋಟ್ರಿ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇನ್ ದೇಮ್, ಯಾವ ತರ ಇರುತ್ತೆ. ನೆಕ್ಸ್ಟ್ ಬಾಡಿ ಫೀಚರ್ಸ್. ಸೊ ಎಸ್ಪೆಷಲಿ ಸ್ಪೆಷಲ್ ಫೀಚರ್ಸ್ ಯು ಶುಡ್ ರಿಮೆಂಬರ್. ಯಾವ್ದಾದ್ರು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳಿದ್ರೆ, ಸೊ ದಟ್ ಈಸ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ದಟ್ ಪರ್ಟಿಕ್ಯುಲರ್ ಫೈಲಮ್. ಆ ಫೈಲಮ್ಗೆ ಮಾತ್ರ ರಿಸ್ಟ್ರಿಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ನಾವು ನೆನ್ಪಿಟ್ಕೊಬೇಕಾಗತ್ತೆ. ಆ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನೇ ನಿಮ್ಮ ನೀಟ್ ಮತ್ತೆ KCET ಎಕ್ಸಾಮ್ ಗಳಲ್ಲಿ ಕೇಳೋದು. ಕಾಮನ್ ಆಗಿ ಇರೋದೇನಾಗಿರುತ್ತೆ, ಎಕ್ಸ್ಕ್ರಿಷನ್ ಯಾವ ತರ ಇರುತ್ತೆ, ಅವೆಲ್ಲ ಇದೇ ಇರುತ್ತೆ. ಸೊ ಆದ್ರೆ ಆ ಯೂನಿಕ್ ಫೀಚರ್ಗಳು, ಬಾಡಿ ಫೀಚರ್ಗಳು ನಮಗೆ ಗೊತ್ತಿರಬೇಕು. ಸೊ ಇನ್ನು ಉಳಿದಾಗ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ದಟ್ ಲೈಸ್ ಅಂಡ್ ದಟ್ ಕಮ್ಸ್ ಅಂಡರ್ ದ ಸೇಮ್. ಯಾವ್ಯಾವ್ದು ಇರುತ್ತೆ? ಎಕ್ಸಾಂಪಲ್, ಡೈಜೆಷನ್. ವಾಟ್ ಕೈಂಡ್ ಆಫ್ ಡೈಜೆಷನ್ will takes place in that phylum, whether it is extracellular or intracellular, or it may be partly extracellular. ಯಾವ ತರ ಇರುತ್ತೆ ಡೈಜೆಷನ್. ಲೈಕ್ವೈಸ್ respiration. So how they are respiring ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನೀವು ಹೈಯರ್ ಕ್ಲಾಸ್ ಅಲ್ಲಿ ತಿಳ್ಕೊಂತೀರಾ. ಬಟ್ here we are just going to discuss about so what are the structures which are responsible for the respiration in that particular phylum. ಯಾವುದು ಇರುತ್ತೆ? ಫಾರ್ ಎಕ್ಸಾಂಪಲ್ ಟ್ರೇಕಿಯಾ, ಸ್ಪೈರಕಲ್ಸ್, ಟ್ರೇಕಿಯಲ್ ಸಿಸ್ಟಮ್. ಸೊ ಬುಕ್ ಲಂಗ್ಸ್, ಆರ್ ಇಟ್ ಮೇ ಬಿ ಬುಕ್ ಗಿಲ್ಸ್, ಬಾಡಿ ಸರ್ಫೇಸಸ್, ಲಂಗ್ಸ್, ಗಿಲ್ಸ್, ನಾರ್ಮಲ್ ಗಿಲ್ಸ್ ಹೇಳ್ತಾ ಇರೋದು. ಈ ತರ ಎಲ್ಲವೂ ಕೂಡ ಒಂದೇ ಆರ್ಗ್ಯಾನಿಸಮ್ ಅಲ್ಲಿ ಇರಲ್ಲ. ಎಲ್ಲ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳು ಬೇರೆ ಬೇರೆ ಸ್ಟ್ರಕ್ಚರ್ ಅನ್ನ ರೆಸ್ಪಿರೇಷನ್ ಯೂಸ್ ಮಾಡುತ್ತೆ. ಆ ರೆಸ್ಪಿರೇಷನ್ ಬಗ್ಗೆ ಬರಿಬೇಕಾಗುತ್ತೆ. ದೆನ್ ವಿ ನೀಡ್ ಟು ಟಾಕ್ ಅಬೌಟ್ ದ ಸರ್ಕ್ಯುಲೇಷನ್. ಸರ್ಕ್ಯುಲೇಟರಿ ಸಿಸ್ಟಮ್ ಯಾವ ತರ ಇರುತ್ತೆ? ಸೊ ಸಿಂಪಲ್ ಆಗಿ ಸರ್ಕ್ಯುಲೇಷನ್ ಅಂತ ಹೇಳೋಣ. ಅಂದ್ರೆ ಹಾರ್ಟ್ ಇರುತ್ತಾ ಇರಲ್ವಾ, ಇದ್ರೆ ಎಷ್ಟು ಚೇಂಬರ್ಸ್ ಗಳಿರುತ್ತೆ. ಸೊ ವೆದರ್ ದೇ ಆರ್ ಹ್ಯಾವಿಂಗ್ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಆರ್ ಇಟ್ ಮೇ ಬಿ ದ ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ವೆದರ್ ದೇ ಆರ್ ಶೋಯಿಂಗ್ ಎಕ್ಟೋ ಆರ್ ಇಟ್ ಮೇ ಬಿ ಎಂಡೋ ಥಮ್ಸ್ ಅಂತ ಹೇಳಿದ್ರೆ ಪೈಗಿರೋ ಥಮ್ಸ್ ಗಳಾಗಿರುತ್ತಾ ಇಲ್ಲ ಹೋಮಿಯೋ ಥಮ್ಸ್ ಗಳಾಗಿರುತ್ತಾ. ಸೊ ಅದ್ರ ಬಗ್ಗೆ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಅಥವಾ ಸರ್ಕ್ಯುಲೇಷನ್ ಅಲ್ಲಿ ಮಾತಾಡ್ತೀವಿ. ಸೊ ಇನ್ನು ಉಳಿದ ಹಾಗೆ ನರ್ವಸ್ ಸಿಸ್ಟಮ್. ಸೊ ನರ್ವಸ್ ಸಿಸ್ಟಮ್ ಇರುತ್ತಾ ಇರಲ್ವಾ, ಇದ್ರೆ ಅದು ವೆಲ್ ಡೆವಲಪ್ಡ್ ಆಗಿರುತ್ತಾ ಅಥವಾ ಪುವರ್ಲಿ ಡೆವಲಪ್ಡ್ ಆಗಿರುತ್ತಾ. ಸೊ ವೆದರ್ ದೇ ಆರ್ ಹ್ಯಾವಿಂಗ್ ಓನ್ಲಿ ದ ನೆಟ್ವರ್ಕ್ ಆಫ್ ನ್ಯೂರಾನ್ಸ್ ಆರ್ ನ್ಯೂರಾಗ್ಲಿಯಾ, ಸೊ ಅಷ್ಟು ಮಾತ್ರ ಇರುತ್ತಾ. ಈಗ ಅದೇ ನೀವು ಹೈಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳಿಗೆ ಬಂದಾಗ ವೆನ್ ಇಟ್ ಕಮ್ಸ್ ಟು ಇನ್ವರ್ಟಿಬ್ರೇಟ್ಸ್ ಮತ್ತೆ ಕಾರ್ಡೇಟ್ಸ್ ಗಳಲ್ಲಿ, ಸೊ ಅದು ಎಲ್ಲಿ ಇರುತ್ತೆ ನರ್ವಸ್ ಸಿಸ್ಟಮ್ ಯೂಶಿಯಲ್ ಆಗಿ? ಸೊ ಅದು ಸಾಲಿಡ್ ಆಗಿರುತ್ತಾ, ಹ್ಯಾಲೋ ಆಗಿರುತ್ತಾ, ಟ್ಯೂಬ್ಯುಲರ್ ಆಗಿರುತ್ತಾ, ಅಥವಾ ಪೇರ್ಡ್ ಅಥವಾ ಅನ್ಪೇರ್ಡ್ ಸಿಂಗಲ್ ಆಗಿರುತ್ತಾ? ಇದೆಲ್ಲ ನಾವು ಬರಿಬೇಕಾಗತ್ತೆ. ಇನ್ನ ಕಾರ್ಡೇಟ್ಸ್ ಗಳಿಗೆ ಬಂದಾಗ ಕ್ರೇನಿಯಲ್ ನರ್ವ್ಸ್, ಸ್ಪೈನಲ್ ನರ್ವ್ಸ್, ದಟ್ಸ್ ಎವ್ರಿಥಿಂಗ್ ರಿಲೇಟೆಡ್ ಟು ನರ್ವಸ್ ಸಿಸ್ಟಮ್ ಓನ್ಲಿ. ಸೊ ಆಫ್ಟರ್ ದಟ್ ಎಕ್ಸ್ಕ್ರೀಷನ್ ಬಗ್ಗೆ ನಾವು ತಿಳ್ಕೊಬೇಕು. ಓಕೆ, ಅಂದ್ರೆ ಎಕ್ಸ್ಕ್ರೀಷನ್ the removal of nitrogenous waste from the body in the form of different ammonia, or it may be ಯೂರಿಯಾ, ಯೂರಿಕ್ ಆಸಿಡ್, ಯಾವ ರೂಪದಲ್ಲಿ ಬೇಕಾದ್ರೂ ಆಗಿರ್ಬೋದು. ಅದು ಯಾವ ರೀತಿಯಲ್ಲಿ ಹೊರ ಹಾಕುತ್ತೆ, ವಾಟ್ ಈಸ್ ದ ಸಬ್ಸ್ಟೆನ್ಸ್ ದೇ ಆರ್ ಎಲಿಮಿನೇಟಿಂಗ್ ಇನ್ ದ ಫಾರ್ಮ್ ಆಫ್ ನೈಟ್ರೋಜನಸ್ ವೇಸ್ಟ್. ಆ ನೈಟ್ರೋಜನಸ್ ವೇಸ್ಟ್ ಯಾವುದು ಅಂತ ನಮ್ಗೆ ನೆನಪಿರ್ಬೇಕು. ಅಮೋನೋಟೆಲಿಕ್ ಆಗಿರುತ್ತಾ, ಯೂರಿಕೋಟೆಲಿಕ್ ಆರ್ ಯೂರಿಯೋಟೆಲಿಕ್, ಅದು ಕೂಡ ಗೊತ್ತಿರಬೇಕು. ಸೊ ಎಕ್ಸ್ಕ್ರೀಷನ್. ಸೊ ಇನ್ನು ಉಳಿದಾಗೆ ರೀಪ್ರೊಡಕ್ಷನ್ ಯಾವ ತರ ಆಗುತ್ತೆ ಅಂತ ಗೊತ್ತಿರಬೇಕು. ಮೀನ್ಸ್ ಸೊ ಸೆಕ್ಸುಯಲಿ ರೀಪ್ರೊಡ್ಯೂಸಿಂಗ್ ಆರ್ ಎಸೆಕ್ಸುಯಲಿ ರೀಪ್ರೊಡ್ಯೂಸಿಂಗ್, ಬೈಸೆಕ್ಸುಯಲ್ ಆರ್ ಹರ್ಮಾಫ್ರೋಡೈಟ್ಸ್. ಸೊ ಎರಡು ಒಂದೇ ಇರುತ್ತಲ್ಲ, ಬೈಸೆಕ್ಸುಯಲ್ ಆರ್ ಹರ್ಮಾಫ್ರೋಡೈಟ್ಸ್, ಬೋತ್ ಮೇಲ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೇಮ್ ಇಂಡಿವಿಜುವಲ್. ಯೂನಿಸೆಕ್ಸುಯಲ್ ಅಂತ ಬಂದಾಗ ಅದನ್ನ ನಾವು ಏನಂತ ಹೇಳ್ತೀವಿ, ಡಯೇಷಿಯಸ್. ಓಕೆ, ಪ್ಲಾಂಟ್ಸ್ ಗಳಲ್ಲೇ ಬರುತ್ತೆ ಡಯೇಷಿಯಸ್ ಅಂತ, ಇಲ್ಲೂ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಅದ್ರ ಜೊತೆಗೆ
ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇರುತ್ತಾ, ಇಂಟರ್ನಲ್ ಫರ್ಟಿಲೈಸೇಷನ್ ಇರುತ್ತಾ, ಡೈರೆಕ್ಟ್ ಡೆವಲಪ್ಮೆಂಟ್ ಆರ್ ಇಟ್ ಮೇ ಬಿ ಇಂಡೈರೆಕ್ಟ್ ಡೆವಲಪ್ಮೆಂಟ್. ಓಕೆ, ಸೊ ಅಲ್ಲಿ ಲಾರ್ವಲ್ ಸ್ಟೇಜ್ ಇರುತ್ತಾ ಇರಲ್ವಾ? ಸೊ ಈ ತರದ್ದು. ಅಂಡ್ ಫೈನಲಿ ಯು ಮಸ್ಟ್ ರಿಮೆಂಬರ್ ಸಮ್ ಎಕ್ಸಾಂಪಲ್ಸ್, ಕೆಲವು ಎಕ್ಸಾಂಪಲ್ಸ್ ಗಳನ್ನ ಕೊಡಬೇಕಾಗತ್ತೆ. ಸಿ, ಎಲ್ಲಾ ಫೈಲಮ್ಗಳನ್ನ ನಾನು ಹಾಗೆ ರ್ಯಾಂಡಮ್ ಆಗಿ ಬರ್ದಿದ್ದೀನಿ ಇಲ್ಲಿ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಟೇಕ್ ದೆಮ್ ಒನ್ ಬೈ ಒನ್ ರೈಟ್ ನೌ. ಓಕೆ, ಸೊ ನೋಡಿ, ಈ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನೀವು ಎಲ್ಲಾ ಫೈಲಮ್ಗಳಿಗೂ ಕೂಡ ಈ ಕ್ರೈಟೀರಿಯಾಗಳನ್ನ ನೆನ್ಪಿಟ್ಕೊಂಡಿರ್ಬೇಕು. ಸೊ ವಾಟ್ ಆರ್ ದೇ? ಫಸ್ಟ್ ಒನ್ ಈಸ್ ದ ಮೀನಿಂಗ್ ಆಫ್ ದ ಫೈಲಮ್, ಅಂಡ್ ಸೆಕೆಂಡ್ ಒನ್ ದೇರ್ ಹ್ಯಾಬಿಟ್ಯಾಟ್, ಅಂದ್ರೆ ಅದು ಎಲ್ಲಿ ಇರುತ್ತೆ. ಸೊ ಅವಾಗಲೇ ಹೇಳಿದ ಹಾಗೆ ವಾಟರ್ ಅಲ್ಲ ಅಥವಾ ಲ್ಯಾಂಡ್ ಅಲ್ಲ, ಸಾಲಿಟರಿ ಆಗಿರುತ್ತಾ ಇಲ್ಲ ಅಂತ ಹೇಳಿದ್ರೆ ಕಲೋನಿಯಲ್ ಆಗಿರುತ್ತಾ, ಸೊ ಗೊತ್ತಿರಬೇಕು. ನೆಕ್ಸ್ಟ್ ಅದಾದ್ಮೇಲೆ ಲೆವೆಲ್ಸ್ ಆಫ್ ಆರ್ಗನೈಸೇಷನ್, ಆ ಬಾಡಿ ಯಾವ್ದ್ರಿಂದ ಆಗಿರುತ್ತೆ, ಸೆಲ್ಸ್, ಟಿಶ್ಯೂಸ್ ಆರ್ ಆರ್ಗನ್ ಸಿಸ್ಟಮ್. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ ಸಿಮಿಟ್ರಿ, ಸಿಮಿಟ್ರಿ ಯಾವ ತರ ಇರುತ್ತೆ, ಬಾಡಿ ವಾಲ್ ಯಾವ ತರ ಇರುತ್ತೆ. ದೆನ್ ವೆನ್ ಇಟ್ ಕಮ್ಸ್ ಟು ದ ಬಾಡಿ ಕ್ಯಾವಿಟಿ ಆರ್ ದ ಸೀಲೋಮ್. ಓಕೆ, ಎಸಿಲೋಮೇಟ್, ಸುಡೋಸಿಲೋಮೇಟ್ ಆರ್ ಸೀಲೋಮೇಟ್ ಯಾವ ತರ ಇರಬಹುದು. ಸಿಕ್ಸ್ತ್ ಒನ್. ಸೆವೆಂತ್ ಒನ್, ಬಾಡಿ ಸೆಗ್ಮೆಂಟೇಶನ್. ಓಕೆ, ಸೆಗ್ಮೆಂಟೇಶನ್ ಇರುತ್ತಾ ಇರಲ್ವಾ? ಸೆಗ್ಮೆಂಟೇಶನ್ ಅಂತ ಅಷ್ಟು ಬರೆದ್ರೆ ಸಾಕಾಗುತ್ತೆ. ಸೊ ಬಾಡಿ ಈಸ್ ಸೆಗ್ಮೆಂಟೆಡ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ರೆಸ್ಪಿರೇಷನ್. ಸೊ ಅದಕ್ಕೂ ಎಸ್ ಇಲ್ಲಿಗೆ ಬರೋಣ. ಲೋಕೋಮೋಷನ್, ಲೋಕೋಮೋಟ್ರಿ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅದು ಗೊತ್ತಿರಬೇಕು. ನೆಕ್ಸ್ಟ್ ಬಾಡಿ ಫೀಚರ್ಸ್, ಸ್ಪೆಷಲ್ ಫೀಚರ್ಸ್ ಆರ್ ಯೂನಿಕ್ ಫೀಚರ್ಸ್ ಯು ಹ್ಯಾವ್ ಟು ರಿಮೆಂಬರ್. ಯೂನಿಕ್ ಆಗಿರೋ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು. ಸೊ ದೇ ಪ್ರೆಸೆಂಟ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ದಟ್ ಪಾರ್ಟಿಕ್ಯುಲರ್ ಫೈಲಮ್ ಇರಬೇಕಾಗುತ್ತೆ. ಸೊ ಇನ್ನ ಡೈಜೆಷನ್ ಯಾವ ತರ ಇರುತ್ತೆ, ಸೊ ಅದೇ ತರ ರೆಸ್ಪಿರೇಷನ್, ಲೈಕ್ ವೈಸ್ ದ ಸರ್ಕ್ಯುಲೇಷನ್. ಓಕೆ, ದೆನ್ ದ ನರ್ವಸ್ ಸಿಸ್ಟಮ್ and then the excretion, then the reproduction, then the examples. ಇಷ್ಟು ಕೂಡ ನೆನಪಿರಬೇಕು. ಇದ್ರ ಜೊತೆಗೆ ಇನ್ನೂ ಕೂಡ ಎಕ್ಸ್ಟ್ರಾ ಇದ್ರೆ ನಾನು ಆ ಫೈಲಮ್ ಅನ್ನು ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತೀನಿ. ಸೊ ಯು ಶುಡ್ ರಿಮೆಂಬರ್ all these criteria. Okay, now let's understand one by one. So ಇವಾಗ one by one ಈ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. Okay, so ಏನಿದೆ, the very first phylum is the Porifera. As I said, first we need to decode the name. ಅದೇನನ್ನ ಇಂಡಿಕೇಟ್ ಮಾಡ್ತಾ ಇದೆ. ನೆಕ್ಸ್ಟ್ ಈ ಎಲ್ಲವೂ ಕೂಡ ಇನ್ವರ್ಟಿಬ್ರೇಟ್ಸ್ ಗಳು ಮತ್ತೆ ನಾನ್ ಕಾರ್ಡೇಟ್ಸ್ ಗಳಾಗಿರುತ್ತೆ. ಅವಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಹೇಳಿದ್ರೆ, ಮೇನ್ ಆಗಿ ನಮ್ಮಲ್ಲಾದ್ರೆ ಸಾಲಿಡ್ ಸಪೋರ್ಟಿಂಗ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ದಟ್ ಈಸ್ ಆನ್ ದ ಡಾರ್ಸಲ್ ಸೈಡ್. ಬಟ್ ಇಲ್ಲಿ ಟ್ಯೂಬ್ಯುಲಾರ್ ನರ್ವ್ ಕಾರ್ಡ್ ಈಸ್ ಪ್ರೆಸೆಂಟ್ ಇರುತ್ತೆ, ಆದ್ರೆ ಡಬಲ್ ಆಗಿರುತ್ತೆ, ಜೊತೆಗೆ ಹ್ಯಾಲೋ ಆಗಿರುತ್ತೆ. ಸೊ ಡಿಫರೆನ್ಸ್ ಗಳನ್ನ ನಾನು ನೋಟೋಕಾರ್ಡ್ ಮತ್ತೆ ಯಾವುದು ನಾನ್ ಕಾರ್ಡೇಟ್ಸ್ ಮತ್ತೆ ಕಾರ್ಡೇಟ್ಸ್ ಗಳನ್ನ ಈ ಎಂಟೈರ್ ಇನ್ವರ್ಟಿಬ್ರೇಟ್ ಕಾನ್ಸೆಪ್ಟ್ ಮುಗಿದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನೋಡೋಣ ಈಗ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಪೋರಿಫೆರಾ, ಏನ್ ಇಂಡಿಕೇಟ್ ಮಾಡುತ್ತೆ? ಸೊ ದೀಸ್ ಆರ್ ಕಾಲ್ಡ್ pore bearing organisms. Pore bearing organisms. So as the name indicates, okay, pore anta helidrenu small openings. Their body surface are having minute pores. Okay, through that the water enters or the substance enters ಹೊರಡೆ ಹೋಗುತ್ತೆ. So the entire body of these porifera or the organisms which comes under porifera having minute pores. There are two different types of pores present in them. ಎರಡು ತರ pores ಗಳಿರುತ್ತೆ. So pore bearing organisms, so they are called porifera. Minute pores present on their body surface. Okay, so next, as I said, ಎರಡು ತರ pores ಗಳಿರುತ್ತೆ. What are they? So there are of two types of pores. One is the ostia, and second one is the ascula. Second one is the ascula, or you can say asculum. ಅದು ಪ್ಲೂರಲ್ ಆಗಿ ಹೇಳ್ತಾ ಇರೋದ್ರಿಂದ ಆಸ್ಕ್ಯುಲಾ ಅಂತ ಹೇಳ್ತಾ ಇದ್ದೀನಿ. ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ ಆಸ್ಕ್ಯುಲಮ್ ಅಂತ ಹೇಳಿ. ಓಕೆ, ಆಸ್ಕ್ಯುಲಮ್. ದೇರ್ ಆರ್ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಪೋರ್ಸ್. ನೆಕ್ಸ್ಟ್, ಯು ಆರ್ ಅಬ್ಸರ್ವಿಂಗ್ ಹಿಯರ್, ದಿಸ್ ಈಸ್ ಒನ್ ಎಕ್ಸಾಂಪಲ್ ಕಮ್ಸ್ ಅಂಡರ್ ದ ಪೋರಿಫೆರಾ ಅಂಡ್ ದಟ್ ಈಸ್ ಕಾಲ್ಡ್ ದ ಸೈಕಾನ್ ಅಂತ ಹೇಳ್ತೀವಿ. ಓಕೆ, ದೇ ಆರ್ ವೆರಿ ಸಾಫ್ಟ್, ತುಂಬಾ ಸಾಫ್ಟ್ ಆಗಿರುತ್ತೆ. ಯಾಕೆ ಸಾಫ್ಟ್ ಆಗಿರುತ್ತೆ? ಸೊ ಅಂದ್ರೆ ಹಾರ್ಡ್ ಕೂಡ ಆಗುತ್ತೆ, ರಿಜಿಡ್ ಕೂಡ ಆಗಿರುತ್ತೆ. ಯಾವಾಗ ಅಂತ ಹೇಳಿದ್ರೆ ಒನ್ಸ್ ದೇ ಡೆಡ್. ಸೊ ಅವಾಗ ಏನಾಗುತ್ತೆ, ದ ಎಂಟೈರ್ ಬಾಡಿ ವಿಚ್ ಇಸ್ ಮೇಡ್ ಅಪ್ ಆಫ್ ಸ್ಪಿಕ್ಯೂಲ್ಸ್, ಸ್ಪಾಂಜಿನ್ಸ್, ಸಿಲಿಕಾ ಸಬ್ಸ್ಟೆನ್ಸ್ ಗಳಿಂದ ಆಗಿರುತ್ತೆ ಅದು. ಸಿಲಿಕಾ ಇಲ್ಲಿ ನಾವು ಐಡೆಂಟಿಫೈ ಮಾಡಲ್ಲ ಜಾಸ್ತಿ, ಯಾಕೆಂದ್ರೆ ಸಿಲಿಂಟ್ರೇಟರ್ ಅಲ್ಲಿ ಬರುತ್ತೆ. ಸೊ ಸ್ಪಾಂಜಿನ್ ಫೈಬರ್ಸ್ ಗಳಿಂದ ಇರೋದ್ರಿಂದ, ಕ್ಯಾಲ್ಕೇರಿಯಸ್ ಆಗಿರೋದ್ರಿಂದ, ಸಿಲಿಕಾ ಅಲ್ಲ ಅದು ಕ್ಯಾಲ್ಕೇರಿಯಸ್ ಆಗಿರೋದ್ರಿಂದ, ಸೊ ದೇ ಆರ್ ವೆರಿ ಹಾರ್ಡ್. ಸೊ ವೆನ್ ದೇ ಡೆಡ್,
ಸೊ ಬಟ್ ಇವಾಗ ದೇ ಆರ್ ಹ್ಯಾವಿಂಗ್ ಪೋರ್ಸ್, ದಟ್ ಈಸ್ ಕಾಲ್ಡ್ ದ ಆಸ್ಟಿಯಾ. ಆಸ್ಟಿಯಾ ಇದೆ, ಅಂಡ್ ದೇರ್ ಇಸ್ ದ ಓಪನಿಂಗ್ ಕಾಲ್ಡ್ ಆಸ್ಕುಲಮ್. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ದೇ ಆರ್ ಹ್ಯಾವಿಂಗ್ many numerous minute pores called ostia and only one asculum, ಒಂದು asculum ಇರುತ್ತೆ. Okay, so that is nothing but the pores. Next ಇವಾಗ we need to talk about their body structure. ಯಾವ ತರ ಇರುತ್ತೆ? They show usually cellular level of organization. Cellular level of organization. So as I said, cellular level of organization anta ಹೇಳಿದ್ರೆ their body is made of aggregation of cells, meshwork of cells anta ಹೇಳ್ತೀವಿ. What is that? Meshwork of cells. Okay, next. So where they present, ಎಲ್ಲಿ ಇರುತ್ತೆ? They are usually freshwater or marine in nature. You can say aquatic in nature. ಅಂದ್ರೆ ನೀರಿನಲ್ಲಿ ಮಾತ್ರ ಕಂಡು ಬರುತ್ತೆ. And also they are sessile. ಸೆಸೈಲ್ ಅಂತ ಹೇಳಿದ್ರೆ ಇಮ್ಮೂವಬಲ್, ಆ ಒಂದು ಪ್ಲೇಸ್ ಗಳಿಗೆ ಮಾತ್ರ ಅಂಟಿಕೊಂಡಿರುತ್ತೆ ಅದು. ಸೊ ಅದನ್ನಂದ್ರೆ ಫಾರ್ ಎಕ್ಸಾಂಪಲ್ ದೇ ಗೆಟ್ ಅಟ್ಯಾಚಸ್ ಟು ದ ರಾಕ್ ಆರ್ ಇಟ್ ಮೇ ಬಿ ಎನಿ ಅದರ್ ದ ಸೀ ಬೆಡ್ಸ್ ಅಟ್ಯಾಚ್ ಆಗುತ್ತೆ ಅಂಡ್ ದೇ ಆರ್ ನಾಟ್ ಏಬಲ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸಸ್. ಸೊ ಬಟ್ ಲಾರ್ವಾ ಫ್ರೀ ಲಿವಿಂಗ್ ಆಗಿರುತ್ತೆ. ಲಾರ್ವೆಗಳಿಗೆ ಬಂದಾಗ ಯು ಕ್ಯಾನ್ ಅಬ್ಸರ್ವ್ ದ ಫ್ರೀ ಲಿವಿಂಗ್. ಸೊ ಹಾಗಾಗಿ ಸೆಸೈಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಆಸ್ ಐ ಸೆಡ್ ದ ಬಾಡಿ ವಾಲ್ಗೆ ಹೇಳೋದಾದ್ರೆ, ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಅಷ್ಟು ಈ ಎಂಟೈರ್ ಬಾಡಿ ಟಿಶ್ಯೂ ಲೆವೆಲ್ ಇಲ್ಲದೆ ಇರೋದ್ರಿಂದ ಬಾಡಿ ಲೇಯರ್ಸ್ಗಳನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು, ಆದರೂ ಕೂಡ ಕೆಲವು ಟೆಕ್ಸ್ಟ್ ಬುಕ್ ಕೊಟ್ಟಿರ್ತಾರೆ ಅದನ್ನ. ಸೊ ವಿ ಕ್ಯಾನ್ ಈಸಿಲಿ ಸೇ ದಟ್ ಸೊ ದೇ ಆರ್ ಶೋಯಿಂಗ್ ದೇ ಆರ್ ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್. ದೇ ಆರ್ ದ ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್. ಇವು ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ಗಳಾಗಿರುತ್ತೆ. ಅಂದ್ರೆ ದೇ ಆರ್ ಹ್ಯಾವಿಂಗ್ ಓನ್ಲಿ two layers, ectoderm and endoderm. Ecto and endoderm ಎರಡು ಇರುತ್ತೆ. endoderm ಅಂತ ಹೇಳ್ಬಿಟ್ಟು in between them there is undifferentiated layer is present called mesoglea. So mesoglea is also present. Mesoglea, it is an undifferentiated layer present in between them. So it's also called mesenchyma cell ಅಂತ ಕೂಡ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈಗ ಡಿಪ್ಲೋಬ್ಲಾಸ್ಟಿಕ್ ಆದ್ಮೇಲೆ ಈಗ ಬಾಡಿ ಕ್ಯಾವಿಟಿ ಆ ತರ ಇರುತ್ತಾ? ಹಿಯರ್ ದೇರ್ ಇಸ್ ಎ ಕ್ಯಾವಿಟಿ ಪ್ರೆಸೆಂಟ್ ವಿತ್ ಇನ್ ದೇರ್ ಬಾಡಿ. ಬಾಡಿಯ ಒಳಭಾಗದಲ್ಲಿ ಒಂದು ಕ್ಯಾವಿಟಿ ಇರುತ್ತೆ ಈ ತರ. ಓಕೆ, ಸೊ ದಟ್ ಕ್ಯಾವಿಟಿ ಈಸ್ ಕಾಲ್ಡ್ ಸ್ಪಾಂಜೋಸೀಲ್. ವಾಟ್ ಇಸ್ ದಟ್? ಸ್ಪಾಂಜೋಸೀಲ್. ಆಸ್ ದ ನೇಮ್ ಇಂಡಿಕೇಟ್ಸ್, ಸ್ಪಾಂಜೋ means the name of that phylum. Seal in the sense cavity. So the cavity present in these organisms, the cavity present in these sponges, ಅವಾಗಲೇ ಹೇಳಿದ ಹಾಗೆ ಇವುಗಳಿಗೆ ಕಾಮನ್ ಆಗಿ ಸ್ಪಾಂಜಸ್ ಅಂತ ಕೂಡ ಹೇಳ್ತೀವಿ. ಸ್ಪಂಜು ಪ್ರಾಣಿಗಳು ಕನ್ನಡದಲ್ಲಿ, ಬಿಕಾಸ್ ದೇರ್ ಬಾಡಿ ಇಸ್ ಮೇಡ್ ಆಫ್ ಸೆಲ್ಸ್. ದೇ ಆರ್ ಲೂಸ್ಲಿ ಅರೇಂಜ್ಡ್, ಮೆಸೆನ್ಕೈಮಾ. ಸೊ ಹಾಗಾಗಿ ಸಾಫ್ಟ್ ಆಗಿರೋದ್ರಿಂದ ಅದನ್ನ ಸ್ಪಾಂಜಿ ಪ್ಯಾರನ್ಕೈಮಾ, ಸಾರಿ ಇಲ್ಲಿ ಬರಲ್ಲ ಅದು ಸ್ಪಾಂಜಿ ಪ್ಯಾರನ್ಕೈಮಾ, ಐ ಆಮ್ ಜಸ್ಟ್ ಸೇಯಿಂಗ್ ದಟ್. ಓಕೆ, ಸೊ ಸ್ಪಾಂಜಸ್ ಅಂತ ಹೇಳ್ತೀವಿ. ಸ್ಪಾಂಜಿ ಪ್ಯಾರನ್ಕೈಮಾ ದಟ್ ಕಮ್ಸ್ ಅಂಡರ್ ಪ್ಲಾಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ಇವಾಗ ಸ್ಪಾಂಜೋಸೀಲ್ ಇರುತ್ತೆ, ಅಂದ್ರೆ ಬಾಡಿ ಕ್ಯಾವಿಟಿ ಇರುತ್ತೆ. ಸೊ ಇಲ್ಲಿ ನಾವು ಕೆನಾಲ್ಸ್ ಗಳನ್ನ ನೋಡಬಹುದು. ಯು ಕ್ಯಾನ್ ಸೇ ದಟ್ transport canal, water canal system is present. So what type of system is present here? Transport canal, or you can say the canal system. Transport system or canal system anta ಹೇಳ್ತೀವಿ. canal system is present. Next, how that acts, ಯಾವ ತರ ಆಕ್ಟ್ ಆಗುತ್ತೆ? ಸೊ ನಿಮ್ಗೆ ಕಾಮನ್ ಆಗಿ ಈ ಕ್ವಶನ್ಸ್ ಗಳನ್ನ ಕೇಳ್ತಾರೆ. Means the order of the movement of water or the substances from in and out, or it may be out to in, ಯಾವ ತರ ಹೋಗುತ್ತೆ ಅಂತ ಹೇಳ್ಬಿಟ್ಟು. Look at here, the water, it may be the substances that enters into that cavity called spongocoel through the ostia, and finally that is moving out through the asculum. Asculum ಮುಖಾಂತರ ಏನಾಗುತ್ತೆ, ಅದು ಹೊರಗಡೆಗೆ ಹೋಗುತ್ತೆ. See here, this is the pathway. So what is that first pathway? That's the ostia, first passage, then the spongocoel, then it is about the, what is that, asculum. ಸೊ ಈಗ ಇಲ್ಲಿ ಎರಡು ತರ ನಾವು ಈಸಿಯಾಗಿ, ಅಂದ್ರೆ ಮೂರು ತರ ಹೇಳ್ತಾರೆ ಆ ಕೆನಾಲ್ಸ್ ಟೈಪ್ ಗಳನ್ನ. ಒಂದು ಆಸ್ಕಾನ್ ಟೈಪ್, ಸೈಕಾನ್ ಟೈಪ್ ಅಂಡ್ ಲ್ಯೂಕಾನ್ ಟೈಪ್ ಅಂತ ಹೇಳ್ಬಿಟ್ಟು. ಯಾವ್ಯಾವುದು? ಆಸ್ಕಾನ್ ಟೈಪ್, ಲ್ಯೂಕಾನ್ ಟೈಪ್ ಅಂಡ್ ಸೈಕಾನ್ ಟೈಪ್. ಆಸ್ಕಾನ್ ಟೈಪ್ ಅಲ್ಲಿ ನಾವು ಬರೆಯುವಾಗ, ಸೊ ವಿ ಕ್ಯಾನ್ ರೈಟ್ ಹಿಯರ್
Let me write. So first one is the ostia. Okay, ostia. Then spongocele. Then spongocele. Then it goes through, out of the body through the osculum. Through the osculum. This is called ಆಸ್ಕಾನ್ ಟೈಪ್. ಇದನ್ನ ಆಸ್ಕಾನ್ ಟೈಪ್ ಅಂತ ಹೇಳ್ತೀವಿ. ಸೊ ಅದೇ ತರ ಇನ್ನೊಂದು ಮೆಥಡ್ ಅಲ್ಲಿ ಬರೆಯೋದಾದ್ರೆ ಆಸ್ಟ್ರಿಯಾ. ಓಕೆ, ಇನ್ಕರೆಂಟ್ ಕೆನಾಲ್, ಇನ್ಕರೆಂಟ್ ಕೆನಾಲ್ ಇರುತ್ತೆ. ಓಕೆ, ದೆನ್ ಯು ಕ್ಯಾನ್ ಸಿ ದ ಸ್ಪಾಂಜೋಸೀಲ್, ಓಕೆ, ದೆನ್ ಎಕ್ಸ್ಕರೆಂಟ್ ಕೆನಾಲ್, ಎಕ್ಸ್ಕರೆಂಟ್, and as well as, ಸಾರಿ, ಎಕ್ಸ್ಕರೆಂಟ್ ಇಲ್ಲಿ ಬರಲ್ಲ, ರೇಡಿಯಲ್ ಅಂತ ಹೇಳೋಣ ನಾವು. ಓಕೆ, ದಟ್ ಯು ಕ್ಯಾನ್ ಸೇ ರೇಡಿಯಲ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ರೇಡಿಯಲ್ ಕೆನಾಲ್, and finally you can say what is that, ಆಸ್ಕುಲಮ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದನ್ನ ನಾವು ಸೈಕಾನ್ ಟೈಪ್ ಅಂತ ಹೇಳ್ಬೋದು. ವಿ ಕ್ಯಾನ್ ಸೇ ಇಟ್ ಈಸ್ ದ ಸೈಕಾನ್ ಟೈಪ್, and this is the ಆಸ್ಕಾನ್ ಟೈಪ್. ಇನ್ನೊಂದು ಲ್ಯೂಕಾನ್ ಟೈಪ್ ಬರುತ್ತೆ. ದೇರ್ ಯು ಆರ್ ರೈಟಿಂಗ್ ಎಕ್ಸ್ಕರೆಂಟ್ ಆಸ್ ವೆಲ್, ಎಕ್ಸ್ಕರೆಂಟ್ ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಮ್ಗಳಲ್ಲಿ ಆಲ್ಮೋಸ್ಟ್ ಕೇಳೋದು ಇದು. ಸೊ ಐ ಆಮ್ ರೈಟಿಂಗ್ ದಿಸ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇದನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಓಕೆ, ಎಲ್ಲಿಂದ ಎಲ್ಲಿಗೆ ವಾಟರ್ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದ ವಾಟರ್ ಎಂಟರ್ಸ್ ಆರ್ ಎನಿ ಸಬ್ಸ್ಟೆನ್ಸಸ್ ದಟ್ ಎಂಟರ್ಸ್ ಸೊ ಥ್ರೂ ದ ಆಸ್ಟ್ರಿಯಾ ಇನ್ ಟು ದ ಬಾಡಿ ಕ್ಯಾವಿಟಿ ಕಾಲ್ಡ್ ಸ್ಪಾಂಜೋಸೀಲ್, ಅಂಡ್ ದಟ್ ವಿಲ್ ಮೂವ್ ಔಟ್ ಥ್ರೂ ದ ಆಸ್ಕುಲಮ್ ಮುಖಾಂತರ ಹೊರಗಡೆ ಹೋಗುತ್ತೆ. ಸೊ ಹಾಗಾಗಿ ಆಸ್ಟ್ರಿಯಾ, ಸ್ಪಾಂಜೋಸಿಲ್ ಮತ್ತೆ ಆಸ್ಕುಲಮ್, ಆ ಒಂದು ಪಾತ್ವೇನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಹೌ ದೇ ಆರ್ ಟೇಕಿಂಗ್ ಎವ್ರಿಥಿಂಗ್ ಇನ್ ಟು ದೇರ್ ಬಾಡಿ. ಹೇಗೆ? ಸಿಂಪಲ್ ಡಿಫ್ಯೂಷನ್. ಇಲ್ಲಿ ಯಾವುದೇ ತರ ಸಿಸ್ಟಮ್ಗಳು ಇಲ್ಲ. ಸೊ ಆಲ್ ಡಿಫರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ಸ್ ಆರ್ ಅಬ್ಸೆಂಟ್, ಮೀನ್ಸ್ ಆರ್ಗನ್ ಸಿಸ್ಟಮ್ ಇಲ್ಲ. ಬಿಕಾಸ್ ಅಗ್ರಿಗೇಷನ್ ಆಫ್ ಸೆಲ್ಸ್ ಇರೋದ್ರಿಂದ ಎಲ್ಲವೂ ಕೂಡ ಡಿಫ್ಯೂಷನ್ ಮುಖಾಂತರನೇ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಇವಾಗ. ಸೊ ವಿ ನೀಡ್ ಟು ಟಾಕ್ ಅಬೌಟ್ ಫರ್ದರ್ ಮೋರ್ ಯಾವ್ಯಾವ್ದು ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಬಾಡಿ ಕ್ಯಾವಿಟಿ ಆಯ್ತು, ಅದೇ ರೀತಿಯಲ್ಲಿ ಎಲ್ಲಿರುತ್ತೆ ಅಂತ ಆಯ್ತು. ಸೊ ಇವಾಗ ಒಳಭಾಗದಲ್ಲಿ ಯಾವ ಸ್ಟ್ರಕ್ಚರ್ ಇರುತ್ತೆ, ಡೈಜೆಷನ್ ಯಾವ ತರ ಆಗುತ್ತೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಡೈಜೆಷನ್, ಹೌ ದಟ್ ಟೇಕ್ಸ್ ಪ್ಲೇಸ್. ಡೈಜೆಷನ್ ಈಸ್ ಇಂಟ್ರಾಸೆಲ್ಯುಲರ್, ಇಂಟ್ರಾಸೆಲ್ಯುಲರ್. ಡೈಜೆಷನ್ ಏನಾಗಿರುತ್ತೆ? ಇಂಟ್ರಾಸೆಲ್ಯುಲರ್ ಆಗಿರುತ್ತೆ. ಅಂದ್ರೆ ವಿತ್ ಇನ್ ದ ಸೆಲ್ ದಟ್ ಟೇಕ್ಸ್ ಪ್ಲೇಸ್. ಬಟ್ ನಮ್ಮ ಬಾಡಿಯಲ್ಲಿ ಡೈಜೆಷನ್ ಈಸ್ ಎಕ್ಸ್ಟ್ರಾಸೆಲ್ಯುಲರ್ ಆಗಿರುತ್ತೆ. ಸೊ ಇನ್ನು ಉಳಿದಾಗೆ ರೆಸ್ಪಿರೇಷನ್, ಓಕೆ, ದೆನ್ ಎಕ್ಸ್ಕ್ರೀಷನ್ ದಟ್ ಈಸ್ ಟೇಕ್ಸ್ ಪ್ಲೇಸ್ ಓನ್ಲಿ ಥ್ರೂ ದ ಆಸ್ಕುಲಮ್, ಹೊರಭಾಗಕ್ಕೆ ಹೋಗೋದ್ರಿಂದಾನೆ. ಸೊ ರೆಸ್ಪಿರೇಷನ್, ಎಕ್ಸ್ಕ್ರೀಷನ್, ಎವ್ರಿಥಿಂಗ್ ದಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಬೈ ಡಿಫ್ಯೂಷನ್ ಮುಖಾಂತರನೇ ಆಗುತ್ತೆ. ಸೊ ನರ್ವಸ್ ಸಿಸ್ಟಮ್ ಈಸ್ ಪುವರ್ಲಿ ಡೆವಲಪ್ಡ್, ಯು ಕ್ಯಾನ್ ಸೇ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಆಬ್ಸೆಂಟ್ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಮೇನ್ ಆಗಿ ನಾವು ತಿಳ್ಕೊಬೇಕಾಗಿರೋದು ರೀಪ್ರೊಡಕ್ಷನ್ ಯಾವ ತರ ಇರುತ್ತೆ. ಓಕೆ, ಯಾವ್ದ್ರಲ್ಲಿ ಬಗ್ಗೆ ಮಾತಾಡ್ತಾ ಇರೋದು ಇವಾಗ? ಪೋರಿಫೆರಾ. ಆಸ್ ಐ ಸೆಡ್, ಮೋಸ್ಟ್ ಆಫ್ ದೆಮ್ ಆರ್ ಯೂಶುಯಲಿ ಏನಾಗಿರ್ಬೋದು? ದೇ ಆರ್ ಬೈಸೆಕ್ಷುಯಲ್ ಮೀನ್ಸ್ ಬೋತ್ ಮೇಲ್ ಅಂಡ್ ಫಿಮೇಲ್ ಇಂಡಿವಿಜುವಲ್. ಐ ಮೀನ್ ದ ಸೆಕ್ಸ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೇಮ್ ಇಂಡಿವಿಜುವಲ್. ಒಂದೇ ಇಂಡಿವಿಜುವಲ್ ಇರುತ್ತೆ ಅಂತ ಅರ್ಥ. ಬೈಸೆಕ್ಷುಯಲ್ ಆಗಿರುತ್ತೆ. ದೇ ರೀಪ್ರೊಡ್ಯೂಸ್ ಬೈ asexual and sexual method. So ಎರಡು ಮೆಥಡ್ ಅಲ್ಲೂ ಕೂಡ ಅದು ರೀಪ್ರೊಡ್ಯೂಸ್ ಮಾಡುತ್ತೆ. So asexual reproduction can be done by the process called by forming the gemmules ಗಳನ್ನ ಅದು ಫಾರ್ಮ್ ಮಾಡುತ್ತೆ. So gemmules are the vegetative propagules ಗಳಲ್ಲಿ ತಿಳ್ಕೊಂಡಿರ್ತೀವಿ ನಾವು. So these are the asexual structure present in ಪೊರಿಫೆರಾದಲ್ಲಿ ಇರೋದು. ಇನ್ನು ಉಳಿದಾಗೆ ಸೆಕ್ಷುಯಲ್ ಅಂತ ಹೇಳಿದ್ರೆ ಬೈ ಪ್ರೊಡ್ಯೂಸಿಂಗ್ ಗ್ಯಾಮಿಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಏನ್ ಮಾಡುತ್ತೆ? ಅದು ರೀಪ್ರೊಡ್ಯೂಸ್ ಮಾಡುತ್ತೆ. ಸೊ ಇನ್ನ ಎಂಬ್ರಿಯಾನಿಕ್ ಲೇಯರ್ಸ್ ಹೇಳ್ತಾ ಇದ್ದೆ ನಾನು ನಿಮ್ಗೆ, ಅದು ಡಿಪ್ಲೋಬ್ಲಾಸ್ಟಿಕ್ ಆಗಿರುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ದ ಮೇನ್, ವಾಟ್ ಈಸ್ ದಟ್? ಸಿಮಿಟ್ರಿಯಲ್ಲಿ ಕಾಮನ್ ಆಗಿ ನಾವು ಹೇಳೋದು ಅಸಿಮಿಟ್ರಿಕಲ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಯಾವುದೇ ತರದ್ದು ಬಾಡಿಯನ್ನ ಈಕ್ವಲ್ ಆಗಿ ಡಿವೈಡ್ ಮಾಡೋಕ್ ಆಗದೆ ಇರೋದ್ರಿಂದ ಸರ್ ಈ ತರ ಪಾಸ್ ಮಾಡ್ಬೋದಲ್ವಾ, ಬಟ್ ದೇ ಗ್ರೋಸ್ ಅನ್ಇವನ್ ಆಗಿ ಗ್ರೋ ಆಗುತ್ತೆ. ಸೊ ಹಾಗಾಗಿ ಅಸಿಮಿಟ್ರಿಕಲ್ ಅಂತ ಹೇಳೋಣ, ಇಲ್ಲೇ ಬರೆಯೋಣ, ಎಸಿಮೆಟ್ರಿಕಲ್ ಅಂತ ಹೇಳ್ಬೋದು. ಸಮ್ ಆರ್ಗ್ಯಾನಿಸಮ್ ಶೋ ರೇಡಿಯಲ್ ಸಿಮಿಟ್ರಿ ಆಸ್ ವೆಲ್. ಸಮ್ ಟೈಮ್ ಅದಕ್ಕೆ
ರೇಡಿಯಲ್ ಸಿಮಿಟ್ರಿ ಅಂತ ಬಂದಾಗ 3 ಎಕ್ಸಾಂಪಲ್ಗಳನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಫೈಲಮ್ಗಳನ್ನ. ಯಾವ್ಯಾವುದು? ಸಿಲೆಂಟ್ರೇಟಾ, ಟೀನೋಫೋರಾ, ಎಕೈನೋಡರ್ಮೇಟಾ. ಓಕೆ, ಸೊ ಎಕೈನೋಡರ್ಮೇಟಾದಲ್ಲೂ ಕೂಡ ಪೆಂಟಾಮೀರಸ್ ಅಂತ ಬರುತ್ತೆ. ಅಂದ್ರೆ ವಿ ಕ್ಯಾನ್ ಡಿವೈಡ್ ದ ಬಾಡಿ ಇಂಟು 5 ಈಕ್ವಲ್ ಪಾರ್ಟ್ಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಅಟ್ ಎನಿ ಪ್ಲೇನ್. ಸೊ ಹಾಗಾಗಿ ಅದನ್ನ ನಾವು ಪೆಂಟಾಮೀರಸ್. ಅದೇ ಕೂಮ್ ಜೆಲ್ಲಿಸ್ಗಳಿಗೆ ಬಂದಾಗ, ಅಥವಾ ಸಿ ಗೂಸ್ ಬೆರ್ರೀಸ್ ಅಂತ ಹೇಳ್ತೀವಿ, ಸಿ ವಾಲ್ನಟ್ಸ್ ಅಂತ ಹೇಳ್ತೀವಿ, ಟೀನೋಫೋರಾದಲ್ಲಿ ಟೆಟ್ರಾಮೀರಸ್ ಅನ್ನ ನೀವು ನೋಡ್ಬೋದು. ಟೆಟ್ರಾಮೀರಸ್ ಆರ್ ಯು ಕ್ಯಾನ್ ಸೇ ಬೈ ರೇಡಿಯಲ್ ಸಿಮಿಟ್ರಿ. ಸೊ ಇಲ್ಲಿಗೆ ಬಂದಾಗ ಅಸಿಮಿಟ್ರಿಕಲ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕೆಲವು ಎಕ್ಸಾಂಪಲ್ಸ್ ಗಳನ್ನ ತೆಗೆದುಕೊಳ್ಳೋಣ. ಎಕ್ಸಾಂಪಲ್ಸ್ ಫಾರ್ ದೀಸ್ ಆರ್ಗ್ಯಾನಿಸಮ್ಸ್. ಸೊ ದೇ ಆರ್ ಕಾಲ್ಡ್ ಸೈಕಾನ್, ಯೂಸ್ಪಾಂಜಿಲ್ಲಾ, ಹಯಲೋನೆಮಾ, ಓಕೆ, ಯೂಪ್ಲೆಕ್ಟೆಲ್ಲಾ, ಓಕೆ. ಕಾಮನ್ ಆಗಿ ಈ ಎಲ್ಲವೂ ಕೂಡ ನೆನಪಿರ್ಬೇಕು ನಿಮ್ಗೆ. ಸೊ ಯಾಕೆ ಇದು ಎಕನಾಮಿಕ್ ಇಂಪಾರ್ಟೆನ್ಸ್ ಏನಾದ್ರೂ ಇದೆಯಾ? Sometimes they may ask in your NEET examination, what are the economic importance of the Phylum Porifera? ಯಾವುದೇ ತರ economic importance ಇಲ್ಲ. So people use these organisms as just like a brush. ಯಾಕೆ ಅಂತ ಹೇಳಿದ್ರೆ ಇವುಗಳ ಅದು ಸ್ಪಿಕ್ಯೂಲ್ಸ್ ಗಳಿಂದ ಹಾಗಿರುತ್ತೆ. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಡಿಸ್ಕಸ್ ರೈಟ್ ನೌ. ಸ್ಪಿಕ್ಯೂಲ್ಸ್ ಗಳಿಂದ ಹಾಗಿರುತ್ತೆ. ಸೊ ಆ ಸ್ಪಿಕ್ಯೂಲ್ಸ್ ಗಳೇನಿರುತ್ತೆ, ದೇ ಆರ್ ಯೂಶಲಿ ಮೇಡ್ ಆಫ್ ಸ್ಪಾಂಜಿನ್ ಫೈಬರ್ಸ್ ಆರ್ ಕ್ಯಾಲ್ಕೇರಿಯಸ್ ಸಬ್ಸ್ಟೆನ್ಸಸ್. ದೇ ಆರ್ ವೆರಿ ಸ್ಟ್ರಾಂಗ್. ಹಾಗಾಗಿ ಇದನ್ನ ನಾವು ಬ್ರಷ್ ಗಳಾಗಿ ಯೂಸ್ ಮಾಡ್ತಾ ಹೋಗ್ತಾರೆ, ಪಾಲಿಶಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಬ್ರಷ್ ಅಂತ ಹೇಳಿದ್ರೆ ಪಾಲಿಶಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಲೈಕ್ ವೈಸ್ sometimes they are going to use to make some kind of artifacts. ಸೊ ಆರ್ನಮೆಂಟಲ್ ಪರ್ಪಸ್ಗೂ ಕೂಡ ಅದನ್ನ ಯೂಸ್ ಮಾಡಬಹುದು. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್. ಇದು ಎಕ್ಸಾಂಪಲ್ಸ್ ಆಯ್ತು. ಸೊ ಇನ್ನ ಒಂದು ಮೇನ್ ಕಾನ್ಸೆಪ್ಟ್ ತಿಳ್ಕೊಬೇಕಾಗಿರೋದು ನಾವೇನಂತ ಹೇಳಿದ್ರೆ, ಸೊ ಆಸ್ ಐ ಸೆಡ್, ಇವಾಗ ಇಲ್ಲೊಂದು ಬಾಡಿ ಇದೆ ಅಂತ ತಿಳ್ಕೊಳ್ಳೋಣ. ಕನ್ಸಿಡರಿಂಗ್ ದಿಸ್ ಈಸ್ ದ ಸೈಕಾನ್. ಇಲ್ಲಿ ಸೈಕಾನ್ ಇದೆ, ಓಕೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್. ಸೊ ದಿಸ್ ಈಸ್ ದ ಆಸ್ಕುಲಮ್. ಇಲ್ಲಿ ಆಸ್ಕುಲಮ್ ಇದೆ. And here you can observe the spongocoel. This spongocoel is lined by the flagellated choanocytes. ಇಲ್ಲಿ flagellated cells ಗಳಿರುತ್ತೆ. Okay, these flagellated cells are called choanocytes or collar cells. Choanocytes or the collar cells ಅಂತ ಹೇಳ್ತೀವಿ. Collar cells. I'm writing here choanocytes or the collar cells. So what is the main function of these collar cells or choanocytes? So they provide protection and also they helps in digestion. ಇದು digestion ಅಲ್ಲಿ ಸಹಾಯ ಮಾಡುತ್ತೆ. So what ಹೇಳಿದೆ, their entire body is made up of spicules. The small spicules are present in there. Spicules are present. Okay, that is the skeletal system. The skeletal system is made up of spicules. Spicules are present and which is made of spongin fibers. Adu spongin inda agirutte. Spongin fibers, or you can say calcareous substance. Calcareous substances ಇದರಿಂದ ಆಗಿರುತ್ತೆ. ಓಕೆನಾ? ಸೊ ಯಾವ ವರ್ಡ್ಸ್ ಗಳು ಕೂಡ ಮಿಸ್ ಆಗಿಲ್ಲ ಅನ್ಕೊಂತೀನಿ. ಇವಾಗ ರಿಮೆಂಬರ್ ಆಲ್ ದೀಸ್ ವರ್ಡ್ಸ್ in related to Porifera. I will repeat that. So ಏನೇನಂತ ಹೇಳ್ಬಿಟ್ಟು. So look at here, Phylum Porifera. We need to decode the name as I said. So Porifera, pore bearing organisms. So their body having numerous minute pores. Okay, and as I said, pores are of two types, ostia and asculum. ಎರಡು ತರ ಇರುತ್ತೆ. Numerous minute pores, ostia, and only one asculum. Okay, that water moves out through the asculum and that enters through the ostia. And that sequence you must understand and you must remember. Adu yavyadu? Ostia, spongocoel and the asculum. Then what is spongocoel? It is the body cavity present in Porifera or the sponges. So ಹಾಗಾಗಿ ಇದು spongocoel ಅಂತ ಹೇಳ್ತೀವಿ. So ಇನ್ನು ಉಳಿದ ಹಾಗೆ, as I said, they are aquatic in nature. Most of them are marine in nature. Marine ಆಗಿರುತ್ತೆ. They are sessile. So they get attached to the rock or the sea bed. Attach ಆಗುತ್ತೆ. So they are immovable ಆಗಿರುತ್ತೆ. They are having the free living larvae. ಲಾರ್ವೆಗಳು ಫ್ರೀ ಲಿವಿಂಗ್ ಆಗಿರಬಹುದು. And their body shows cellular level of organization. Aggregation of cells ಗಳಿಂದ ಅದರ ಬಾಡಿ ಆಗಿರುತ್ತೆ. Diploblastic animals means they are having ectoderm and endoderm.
and also in between them there is undifferentiated layer called mesoglea is present. So next, transport canal or the canal system, water canal system is present here. They used to ask water canal system present among the following. ಒಂದು 4 ಫಲಂಗಳನ್ನ ಕೊಡ್ತಾರೆ. ಸೊ ಅವಾಗ ಕೆನಾಲ್ ಸಿಸ್ಟಮ್ ಅಂತ ಎಲ್ಲಿ ನೀವು ಕೇಳ್ತೀರಾ ಅಥವಾ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಥವಾ ಕೇಳಿದಾಗ ಯು ಶುಡ್ ರಿಮೆಂಬರ್ ದ ಪೊರಿಫೆರಾ, ನೆನ್ಪಿಟ್ಕೊಬೇಕು. ಸೊ ಈ ಸ್ಟ್ರಕ್ಚರ್ ಗೊತ್ತಿರಲಿ ನಿಮಗೆ. ದೆನ್ ದ ಬಾಡಿ ಯಾವ ತರ ಇರುತ್ತೆ ಸಿಮಿಟ್ರಿ ಅಂತ ಹೇಳಿದ್ರೆ ದೇ ಆರ್ ಶೋಯಿಂಗ್ ದ ಅಸಿಮಿಟ್ರಿ. ಅಸಿಮಿಟ್ರಿ ಅಂತ ಹೇಳಿದ್ರೆ so at any plane the body is not divisible into two equal halves. ಕಟ್ ಆಗಲ್ಲ, ಈಕ್ವಲ್ ಪಾರ್ಟ್ ಸಿಗೋಲ್ಲ. ಸೊ ಅದೇ ತರ ಡೈಜೆಷನ್ ಬಂದು ಇಂಟ್ರಾಸೆಲ್ಯುಲರ್ ಆಗಿರುತ್ತೆ, ರೆಸ್ಪಿರೇಷನ್ ಡಿಫ್ಯೂಷನ್ ಮುಖಾಂತರ ಆಗುತ್ತೆ. ಸೊ ಎವ್ರಿಥಿಂಗ್ ದಟ್ ಟೇಕ್ಸ್ ಪ್ಲೇಸ್ ಬೈ ದ ಪ್ರೋಸೆಸ್ ಕಾಲ್ಡ್ ಡಿಫ್ಯೂಷನ್ ಥ್ರೂ ದ ಬಾಡಿ ಸರ್ಫೇಸಸ್, ಅದ್ರ ಮುಖಾಂತರನೇ ಹೊರ ಹೋಗುತ್ತೆ. ಸೊ ವಾಟರ್ ವಿಲ್ ಮೂವ್ಸ್ ಔಟ್ ಥ್ರೂ ದ ಆಸ್ಕುಲಮ್. ನೆಕ್ಸ್ಟ್ reproduction. As I said, they are bisexual, means both male and female reproductive systems are present in the same individual. You can say a kind of hermaphrodites. They usually reproduce by both methods, sexual as well as asexual. Asexually reproducing organisms, they are also having a structure called gemmules. ನೆನ್ಪಿಟ್ಕೊಬೇಕು, gemmules ಅಂತ ಹೇಳಿ. ಇನ್ನು ಉಳಿದಾಗೆ sexual method can be done by producing gametes. ಸೊ ಅಲ್ಲಿ ಗೊತ್ತಾಗುತ್ತೆ ನಮಗೆ ಫರ್ಟಿಲೈಸೇಷನ್ ಈಸ್ ಎಕ್ಸ್ಟರ್ನಲ್. ಈಗ ಫರ್ಟಿಲೈಸೇಷನ್ ಆಗಬೇಕು, ಫ್ಯೂಷನ್ ಆಫ್ ಗ್ಯಾಮಿಟ್ಸ್ ಆಗಬೇಕು, ಎಕ್ಸ್ಟರ್ನಲ್ ಆಗುತ್ತೆ. ಅಂಡ್ ಆಲ್ಸೋ ಯಾವ ತರ ಲಾರ್ವಾ ಇರುತ್ತೆ, ಯು ಕ್ಯಾನ್ ಸೇ ಲಾರ್ವಾ ಇಸ್ ಆಲ್ಸೋ ಪ್ರೆಸೆಂಟ್. ಲಾರ್ವೆ ಇರುತ್ತೆ. ಲಾರ್ವೆ ಅಂತ ಹೇಳಿದ್ರೆ ಏನು, ಇಂಟರ್ಮೀಡಿಯೇಟ್ ಸ್ಟ್ರಕ್ಚರ್. ಅಂದ್ರೆ ದೇ ಆರ್ ಎಂಟೈರ್ಲಿ ಡಿಫರೆಂಟ್ ಅಂಡ್ ಆಲ್ಸೋ ದೇ ಆರ್ ಹ್ಯಾವಿಂಗ್ ಎ ಡಿಸ್ಟಿಂಕ್ಟಿವ್ ಸ್ಟ್ರಕ್ಚರ್ ವೆನ್ ಕಂಪೇರ್ಡ್ ಟು ದೇರ್ ಪೇರೆಂಟ್. ಸೊ ಲಾರ್ವಾ ಸ್ಟೇಜ್ ಅಂತ ಹೇಳಿದ್ರೇನೆ, so there is a lot of difference in between the parent and offspring. They are having the entire different structure. ಇರುತ್ತೆ ಬೇರೆ ಬೇರೆ ತರ ಸ್ಟ್ರಕ್ಚರ್ಗಳು. ಸೊ ದೆನ್ that grows into an adult. ಸೊ ಅದನ್ನ ಮೆಟಮಾರ್ಫೋಸಿಸ್ ಅಂತ ನೀವು ಫ್ರಾಗ್ ಅಲ್ಲಿ ತಿಳ್ಕೊಂಡಿರ್ತೀರಾ ಅಥವಾ ತಿಳ್ಕೊತೀರಾ ಮುಂದೆ ಕೂಡ. ಸೊ ಹಾಗಾಗಿ ಲಾರ್ವೆ ಸ್ಟೇಜ್ ಇರುತ್ತೆ. ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ಬೋದು. ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಹೇಳಿ, ಡೆವಲಪ್ಮೆಂಟ್. ಓಕೆ, ಸೊ ಅದೇ ತರ as I said, example Sycon, Euspongilla, Hylonemma, Euplectella, ಎಲ್ಲ ಎಕ್ಸಾಂಪಲ್ಸ್ ಗಳನ್ನ ಕೊಡಬಹುದು. ಇನ್ನ ಎಕನಾಮಿಕ್ ಇಂಪಾರ್ಟೆನ್ಸ್ ಗಳಿಗೆ ಬಂದಾಗ, as their body is made of spicules, so which is made of spongin fibers, calcareous substances, they are very strong, hence they are using as a polishing material. Polishing material ಯೂಸ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆರ್ಟಿಫ್ಯಾಕ್ಟ್ಸ್ ಆಗಿ ಆರ್ನಮೆಂಟಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸ್ಪಾಂಜೋಸೀಲ್, ದಟ್ ಈಸ್ ಲೈನ್ಡ್ ಬೈ some kind of cells, they are called choanocytes or collar cells, helps in digestion as well. So protection ಅನ್ನು ಕೂಡ ಕೊಡುತ್ತೆ spicules ಗಳು. So and also remember this order: Ostrea, Spongiosil, Asculum, Ascon type as well as the Sycon type. Sycon type ಅಂತ ಹೇಳೋಣ, Sycon type. So Ostrea incurrent canal, Spongiosil radial canal as well as the Asculum. Canal system ಇರುತ್ತೆ ಅಂತ ಅರ್ಥ ಅಲ್ಲಿಗೆ. ಓಕೆ, ಸೊ that is about the Phylum Porifera. Now let's understand the second phylum. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದು, ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿರೋದು. ಯಾಕೆಂದ್ರೆ ನಾವು ಇದನ್ನ ಕಾಮನ್ ಆಗಿ ನೋಡಿರ್ತೀವಿ, ಜೆಲ್ಲಿ ಫಿಶಸ್. ಓಕೆ, ನೀವು ಯಾವ್ದಾದ್ರು ಒಂದು ವೈಲ್ಡ್ ಚಾನಲ್ಸ್ ಗಳಿರುತ್ತೆ ನೋಡಿ, ವೈಲ್ಡ್ ಅನಿಮಲ್ಸ್ ಗಳನ್ನ ಶೋ ಮಾಡ್ತಾ ಇರೋದು. ಸೊ ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ಅಂಡರ್ ವಾಟರ್ ಅಲ್ಲಿ ಸಿನಿಮಾಟೋಗ್ರಫಿ ಮಾಡಿದಾಗ ಅಲ್ಲಿ ಜೆಲ್ಲಿ ಫಿಶಸ್ ಗಳನ್ನ ಕಲರ್ಫುಲ್ ಆಗಿ ಶೋ ಮಾಡಿರ್ತಾರೆ, ಹೌದಲ್ವಾ? ಆ ಜೆಲ್ಲಿ ಫಿಶ್ ಗಳನ್ನ ನಾವು ನೋಡಿರ್ತೀವಿ, ಹೌ ದಟ್ ಮೂವ್ಸ್ ವಿತ್ ದ ಹೆಲ್ಪ್ ಆಫ್ ದ ಟೆಂಟಕಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಮೂವ್ ಆಗುತ್ತೆ. ಸೊ ಸ್ಟ್ರಕ್ಚರ್ ಕೂಡ ನೋಡಿರ್ತೀವಿ. ಸೊ ಹಾಗಾಗಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಇಲ್ಲಿ Coelenterata, ಯಾಕೆ ಈ ನೇಮ್ ಬಂತು? ಆಸ್ ದ ನೇಮ್ ಇಂಡಿಕೇಟ್ಸ್, ಸೀಲ್ ಇಸ್ ಪ್ರೆಸೆಂಟ್ ಹಿಯರ್. ಸೀಲ್ ಇದೆ ಆಗಿದ್ರೆ ಇದು ಸಿಲೋಮೆಟ್ ಆಗುತ್ತಾ, ಎಸಿಲೋಮೆಟ್ ಆಗುತ್ತಾ? ಸೀಲ್ ಇಸ್ ಪ್ರೆಸೆಂಟ್ ಬಟ್ ಇಟ್ ಇಸ್ ನಾಟ್ ಅ ಟ್ರೂ ಬಾಡಿ ಕ್ಯಾವಿಟಿ. ಸೊ ಹಾಗಾಗಿ ಇದನ್ನ ನಾವು ಎಸಿಲೋಮೆಟ್ ಅಂತಾನೆ ಹೇಳ್ತೀವಿ, ಬಟ್ ಬಾಡಿ ಕ್ಯಾವಿಟಿ ಇಸ್ ಪ್ರೆಸೆಂಟ್. ಆ ಬಾಡಿ ಕ್ಯಾವಿಟಿಯನ್ನ ವಾಟರ್ ವ್ಯಾಸ್ಕ್ಯುಲಾರ್ ಕೆನಾಲ್ ಅಂತ ಹೇಳ್ತಾರೆ, ಅಥವಾ ವ್ಯಾಸ್ಕ್ಯುಲಾರ್ ಕೆನಾಲ್ ಅಂತ ಹೇಳ್ಬೋದು. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ರೈಟ್ ನೌ. ಸೊ ಹಾಗಾಗಿ ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಓಕೆ, ಸೊ ವಾಟರ್ ಕೆನಾಲ್ ಆರ್ ಯು ಕ್ಯಾನ್ ಸೇ ವಾಟರ್ ವ್ಯಾಸ್ಕ್ಯುಲಾರ್ ಕೆನಾಲ್ ಕ್ಯಾವಿಟಿ ಈಸ್ ಪ್ರೆಸೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಅದನ್ನು Coelenterata ಅಂತ ಹೇಳ್ತೀವಿ. ಸೊ ಜೊತೆಗೆ ದೇರ್ ಇಸ್ ಅನದರ್ ನೇಮ್ ಫಾರ್ ದಿಸ್, ದೇ ಆರ್ ಕಾಲ್ಡ್ ನಿಡೇರಿಯನ್ಸ್ ಅಂತ ಹೇಳ್ಬಿಟ್ಟು. ವೈ
ನಿಡೇರಿಯನ್ಸ್ ಅಂತ ಯಾಕೆ ಹೇಳ್ತೀವಿ? ಬಿಕಾಸ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಅ ಸ್ಟ್ರಕ್ಚರ್ ಕಾಲ್ಡ್ ನಿಡೋಬ್ಲಾಸ್ಟ್. ಅವುಗಳಲ್ಲಿ ನಿಡೋಬ್ಲಾಸ್ಟ್ ಆರ್ ನಿಮ್ಯಾಟೋಸಿಸ್ಟ್ ಅನ್ನೋ ಸ್ಟ್ರಕ್ಚರ್ ಇರುತ್ತೆ. ಎನ್ಸ್ ದೇ ಆರ್ ಕಾಲ್ಡ್ ನಿಡೇರಿಯನ್ಸ್. ಅವುಗಳಿಗೆ ನಿಡೇರಿಯನ್ಸ್ ಅಂತ ಹೇಳಿ. ದಿಸ್ ಇಸ್ ದ ಪಾಯ್ಸನಸ್ ಸ್ಟಿಂಜ್. ಅದು ಒಂದು ಪಾಯ್ಸನಸ್ ಗ್ಲ್ಯಾಂಡ್ ಆಗಿರುತ್ತೆ, ಪಾಯ್ಸನಸ್ ಸ್ಟಿಂಜ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ನಿಡೇರಿಯನ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ ದ ಆರ್. ಸೊ ದ ಫೈಲಮ್ Coelenterata, ದೇ ಆರ್ ಯೂಶುಯಲಿ ಕಾಮನ್ ಆಗಿ ನಿಡೇರಿಯನ್ಸ್ ಅಂತ ಹೇಳ್ತೀವಿ, ಬಿಕಾಸ್ ದೇ ಆರ್ ಹ್ಯಾವಿಂಗ್ ದ ನಿಡೋಬ್ಲಾಸ್ಟ್ ಆರ್ ದ ನಿಮ್ಯಾಟೋಸಿಸ್ಟ್ ಇರುತ್ತೆ ಅಂತ. ಅಂಡ್ ಆಸ್ ವಿ ಸೈಡ್ ವಾಟೋವಾಸ್ಕ್ಯುಲರ್ ಸಿಸ್ಟಮ್ ಇಸ್ ಪ್ರೆಸೆಂಟ್ ಇನ್ ದೆಮ್. ವಾಟೋವಾಸ್ಕ್ಯುಲರ್ ಸಿಸ್ಟಮ್ ಇರುತ್ತೆ. ಇನ್ನು ಉಳಿದಾಗೆ ಎಲ್ಲ ಸ್ಟ್ರಕ್ಚರ್ಗಳನ್ನ ಅರ್ಥ ಮಾಡ್ಕೊಬೇಕು, ಯಾವ ತರ ಅದು ಇರುತ್ತೆ, ಎಲ್ಲಿ ಇರುತ್ತೆ. ಹ್ಯಾಬಿಟೇಟ್ ಬಂದು ದೇ ಆರ್ ಯೂಶುಯಲಿ ಅಕ್ವಾಟಿಕ್ ಇನ್ ನೇಚರ್. ಇದು ಅಕ್ವಾಟಿಕ್ ಆಗಿರುತ್ತೆ. ಮೋಸ್ಟ್ ಆಫ್ ದೆಮ್ ಆರ್ ಮರೈನ್ ಇನ್ ನೇಚರ್. ಮೋಸ್ಟ್ ಆಫ್ ದೆಮ್ ಆರ್ ಮರೈನ್ ಆಗಿರುತ್ತೆ. ಓನ್ಲಿ ಫ್ಯೂ ಸ್ಪೀಶೀಸ್ ಆರ್ ಪ್ರೆಸೆಂಟ್ ಇನ್ ಫ್ರೆಶ್ ವಾಟರ್. ಕೆಲವು ಸ್ಪೀಶೀಸ್ಗಳು, ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು ಹೈಡ್ರಾ ಒಂದು ಎಕ್ಸಾಂಪಲ್ ಆಗುತ್ತೆ. ಸೊ ಅದು ಫ್ರೆಶ್ ವಾಟರ್ಲಿ ಕೂಡ ಇರುತ್ತೆ. ಹಾಗಾಗಿ ಎರಡೂ ಕಡೆನೂ ಕೂಡ ಕೆಲವು ಸ್ಪೀಶೀಸ್ಗಳು ಇರುತ್ತೆ. ಸೊ ಹಾಗಾಗಿ ಮೋಸ್ಟ್ ಆಫ್ ದೆಮ್ ಆರ್ ಮರೈನ್ ಇನ್ ನೇಚರ್. ಇನ್ನು ಬಾಡಿಗೆ ಬಂದಾಗ ಯಾವ ತರ ಇರುತ್ತೆ? ದೇ ಆರ್ ಶೋಯಿಂಗ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಇಲ್ಲಿ body is made of different types of tissues. They aggregate together to form different structure performing different functions. So tissue level of organization irutte. And likewise tissue ಆದ್ಮೇಲೆ ಈಗ ನಾವು ಬಾಡಿ ವಾಲ್ ಬಗ್ಗೆ ಮಾತಾಡಬೇಕು. ಸೊ they are also having diploblastic body walls. Diploblastic ಅಂತ ಹೇಳಿದ್ರೆ, so their body is made of two embryonic layers, ectoderm and endoderm. In between them undifferentiated layer called mesoglea is present ಇರುತ್ತೆ ಅಂತ. ಸೊ ಡಿಪ್ಲೋಬ್ಲಾಸ್ಟಿಕ್ ಆಗಿರುತ್ತೆ. ಇನ್ನು ಎಸಿಲೋಮೇಟ್ ಆಗಿರುತ್ತೆ. ಎಸಿಲೋಮೇಟ್ಸ್ ಇದರಲ್ಲಿ ಟ್ರೂ ಬಾಡಿ ಕ್ಯಾವಿಟಿ ಇರೋದಿಲ್ಲ. ಹಾಗಾಗಿ ಅವಳಿಗೆ ನಾವು ಎಸಿಲೋಮೇಟ್ ಅಂತ ಹೇಳ್ತೀವಿ. ಇನ್ನು ಲೋಕೋಮೋಟರ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ ಇವಾಗ. ಓಕೆ, ವಾಟ್ ಇಸ್ ದಟ್? ಲೋಕೋಮೋಟರ್ ಸ್ಟ್ರಕ್ಚರ್. ಸೊ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ tentacles are present and acts as locomotor structure. See, there are many tentacles are present. So there are about 4, 5 to 8 itara irutte. Those tentacles are very helpful for the locomotion and also responsible for grasping the food, holding the food, engulfing the food. Food anna engulf ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. Okay, so digestion is both extra and also intracellular. ಸೊ ಈಗ ಡೈಜೆಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಡೈಜೆಷನ್ ಬಂದು is both external or you can say extra and intracellular ಆಗಿರುತ್ತೆ. ಸೊ ಇನ್ನು ಉಳಿದಾಗೆ we have to discuss about their shape. ಅಂದ್ರೆ ಅದು ಸಿಮಿಟ್ರಿ ಯಾವ ತರ ಇರುತ್ತೆ ಅಂತ ಗೊತ್ತಿರಬೇಕು ನಮ್ಗೆ. ಸೊ ಸಿಮಿಟ್ರಿ ಅಂತ ಹೇಳಿದ್ರೆ ಅವಾಗ್ಲೇ ಹೇಳಿದಾಗೆ ಯಾವುದು Coelenterata ಮತ್ತೆ Ctenophora ಎರಡರಲ್ಲೂ ಕೂಡ ರೇಡಿಯಲ್ ಸಿಮಿಟ್ರಿ ಇರುತ್ತೆ. ಸೊ ದೇರ್ ಬಾಡಿ ಶೋಸ್ radial symmetry. So radial symmetry ಅಂತ ಹೇಳಿದ್ರೆ the body of an organism cut into, so okay, two equal halves at any plane. ನೀವು ಯಾವ ಪ್ಲೇನ್ ಅಲ್ಲಿ ಕಟ್ ಮಾಡಿದ್ರು ಕೂಡ two equal halves ಗಳು ಸಿಗುತ್ತೆ ಪಾಸಿಂಗ್ ಥ್ರೂ ದ ಸೆಂಟ್ರಲ್ ಆಕ್ಸಿಸ್. ಸೊ ಹಾಗಾಗಿ ಇದನ್ನ ನಾವು ರೇಡಿಯಲ್ ಸಿಮಿಟ್ರಿ ಅಂತ ಹೇಳ್ತೀವಿ. ಸೊ ದಟ್ಸ್ ದ ಎಕ್ಸಾಂಪಲ್. ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಉಳಿದಾಗೆ ಬಾಡಿ ಕ್ಯಾವಿಟಿ ಆಬ್ಸೆಂಟ್ ಆಗಿರುತ್ತೆ, ಅವುಗಳಿಗೆ ಎಸಿಲೋಮೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರೆಸ್ಪಿರೇಷನ್ ಬಂದ್ರೆ ಯಾವ ತರ ಆಗುತ್ತೆ? ಸೊ ದಟ್ ಆಲ್ಸೋ ಟೇಕ್ಸ್ ಪ್ಲೇಸ್ ಥ್ರೂ ದ ಡಿಫ್ಯೂಷನ್. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆರ್ಗನ್ಸ್ ಗಳು ಇರೋದಿಲ್ಲ. ಪರ್ಟಿಕ್ಯುಲರ್ ಆರ್ಗನ್ಸ್ ಫಾರ್ ದ ಎಕ್ಸ್ಕ್ರೀಷನ್, ರೆಸ್ಪಿರೇಷನ್ ಆರ್ ಆಬ್ಸೆಂಟ್. ಪ್ರಿಮಿಟಿವ್ ನರ್ವಸ್ ಸಿಸ್ಟಮ್, ನೆಟ್ವರ್ಕ್ ಆಫ್ ನ್ಯೂರಾನ್ಸ್ ಆರ್ ಪ್ರೆಸೆಂಟ್. ನೆಟ್ವರ್ಕ್ ಆಫ್ ನ್ಯೂರಾನ್ಸ್ ಆರ್ ಪ್ರೆಸೆಂಟ್. ಸೊ ಹಾಗಾಗಿ ಪ್ರಿಮಿಟಿವ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ಬೋದು ನಾವು. ಓಕೆ, ಅಂದ್ರೆ ತುಂಬಾನೇ ವೆಲ್ ಡೆವಲಪ್ಡ್ ಆಗಿರೋ ನರ್ವಸ್ ಸಿಸ್ಟಮ್ ಇರೋದಿಲ್ಲ. ವೆಲ್ ಡೆವಲಪ್ಡ್ ನರ್ವಸ್ ಸಿಸ್ಟಮ್ಗಳಲ್ಲಿ ನೀವು ನೋಡ್ತೀರಾ ಬ್ರೈನ್, ಸ್ಪೈನಲ್ ಕಾರ್ಡ್, ಸೊ ಕ್ರೇನಿಯಲ್ ನರ್ವ್ಸ್, ಸ್ಪೈನಲ್ ನರ್ವ್ಸ್ ಎಲ್ಲ ಇರುತ್ತೆ. ಇಲ್ಲಿ ಓನ್ಲಿ ದ ನೆಟ್ವರ್ಕ್ ಆಫ್ ನ್ಯೂರಾನ್ಸ್ ಆರ್ ಪ್ರೆಸೆಂಟ್ ಇನ್ ದ ನರ್ವಸ್ ಸಿಸ್ಟಮ್. ಸೊ ಆಸ್ ಜಸ್ಟ್ ಲೈಕ್ ಆಸ್ ಐ ಸೆಡ್ ದ ಡಿಫರೆಂಟ್ ಸ್ಟ್ರಕ್ಚರ್. ಈಗ ಎಕ್ಸ್ಕ್ರಿಷನ್ ಆಯ್ತು, ಯಾವ ತರ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಇರೋದಿಲ್ಲ. ರೆಸ್ಪಿರೇಷನ್ ಆಯ್ತು, ಸ್ಟ್ರಕ್ಚರ್ ಇಲ್ಲ. ಈಗ ರೀಪ್ರೊಡಕ್ಷನ್ಗೆ ಬಂದ್ರೆ ವಾಟ್ ಟೈಪ್ ಆಫ್ ರೀಪ್ರೊಡಕ್ಷನ್ ಇಸ್ ಪ್ರೆಸೆಂಟ್ ಇನ್ ದೇಮ್? ಈಗ ಇಲ್ಲೇ ನೋಡೋಣ. ಸೊ ದೇರ್ ಇಸ್ ಅ ಸ್ಟ್ರಕ್ಚರ್. ಓಕೆ, ಇಟ್ ಈಸ್ ಶೋಯಿಂಗ್
the metagenesis. Remember that one? Metagenesis. Metagenesis irutte. So what is the meaning of metagenesis here? Alternation of generation. Metagenesis anta helidre alternation of generation anta heltivi. Alternation of generation. You can observe two different forms. ಓಕೆ, ಇಲ್ಲಿ ಎರಡು ತರದ ಫಿಸಿಕಲ್ ಫಾರ್ಮ್ ಅನ್ನ ನೀವು ನೋಡ್ಬೋದು. ಸೊ ಅದನ್ನ ಕಾಮನ್ ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಒಂದನ್ನ ನಾವು ಪಾಲಿಪ್ ಅಂತ ಹೇಳಿದ್ರೆ, ಸೊ ಒನ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ದ ಪಾಲಿಪ್ ಅಂಡ್ ಸೆಕೆಂಡ್ ಒನ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ದ ಮೆಡ್ಯೂಸೆ. ಓಕೆ, ಆರ್ ಮೆಡ್ಯೂಸಾ. ಸೊ ಏನಾಗುತ್ತೆ, ಪಾಲಿಪ್ ರೀಪ್ರೊಡ್ಯೂಸಸ್ ದ ಮೆಡ್ಯೂಸೆ asexually. Likewise, the medusa reproduces the polyp sexually. So that you can observe they are exhibiting two different forms, physical forms. Hence they are called metagenesis, or it may be the alternation of generation. ಈಗ reproduction ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗಿರಬಹುದು. Okay, they are usually ಏನಾಗಿರುತ್ತೆ ಆಗಿದ್ರೆ, they are reproducing asexually and also sexually. Asexual reproduction as just like this one, ಈ ತರನು ಕೂಡ ಆಗ್ಬಹುದು. ಮೋಸ್ಟ್ ಆಗಿ ನಾವು asexual reproduction ಅನ್ನ ಬಡ್ಡಿಂಗ್ ರೂಪದಲ್ಲಿ ನೋಡಬಹುದು. ಬಡ್ಡಿಂಗ್. ಓಕೆ, ಸೊ ಎಕ್ಸಾಂಪಲ್ ಹೈಡ್ರಾವನ್ನ ನಾವು ತಿಳ್ಕೊಂಡಿರ್ತೀವಿ, 10th ಕ್ಲಾಸ್ ಅಲ್ಲೂ ಕೂಡ ಇರುತ್ತೆ ಅದು ಹೈಡ್ರಾ. ಸೊ ದಟ್ ಫಾರ್ಮ್ಸ್ a protrusion because due to the repeated cell division at a specific site that comes out and eventually get detaches from the parental body and that becomes an new individual. That is called budding process. So ಇಲ್ಲಿ ನಾವು budding process ಅನ್ನ ನೋಡಬಹುದು. In a sexual, as I said, by producing gametes. ಇಲ್ಲೂ ಕೂಡ larva stage ಇರುತ್ತೆ. So I'm just writing here, larva is present ಇರುತ್ತೆ. ಹಾಗಾಗಿ ಏನಾಗಿರಬಹುದು, development is indirect. Whatever the organisms or the phylum which are having the larval stage, that development is always be indirect. Means the young ones are not similar to their parents. Parents are irodilla. So ಏನಾಗಬೇಕು, eventually through the series they need to become an adult ಆಗಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನ indirect development ಅಂತ ಹೇಳ್ತೀವಿ. ಸೊ ಈಗ ನಾವು ಹೇಳ್ಬೋದು larval stage ಇರುತ್ತೆ. ಓಕೆ, ಹಾಗಾಗಿ ಇಲ್ಲಿ ಡೈರೆಕ್ಟ್ ಕೂಡ ಇರುತ್ತೆ, ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎರಡೂ ಕೂಡ ಇರುತ್ತೆ ಅಂತ ಅರ್ಥ. ಕೆಲವು ಸ್ಪೀಶೀಸ್ಗಳಲ್ಲಿ ಡೈರೆಕ್ಟ್ ಡೆವಲಪ್ಮೆಂಟ್ ಅಂಡ್ ಆಲ್ಸೋ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಇರುತ್ತೆ. ಇನ್ನು ಕೆಲವು ಎಕ್ಸಾಂಪಲ್ಸ್ ಗಳನ್ನ ತೆಗೆದುಕೊಳ್ಳೋಣ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ರೈಟಿಂಗ್ ಹಿಯರ್ ಎಕ್ಸಾಂಪಲ್ಸ್ ಬಂದು ಕಾಮನ್ ಆಗಿ ಕೇಳ್ತಾರೆ. ಸೊ ಫೈಸೇಲಿಯಾ. ಸೊ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತ ಹೇಳ್ತಾರೆ, ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್. ಅಡಾಮ್ಸಿಯಾ. ಓಕೆ, ಲೈಕ್ವೈಸ್ ಗಾರ್ಗೋನಿಯಾ. Okay, and meandrina. Okay, and also aurelia. See here, ಈ ಎಕ್ಸಾಂಪಲ್ಸ್ ಗಳು ಯಾಕೆ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ, ಅದ್ರ ಜೊತೆಗೆ ಎಕ್ಸಾಮ್ ಗಳಲ್ಲಿ ಕೇಳ್ತಾರೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಆಡ್ ಒನ್. ಅಲ್ಲಿ ಕೆಲವು ಆರ್ಗ್ಯಾನಿಸಮ್ಸ್ ಗಳನ್ನ ಚೇಂಜ್ ಮಾಡ್ತಾರೆ. ಓಕೆ, ಈಗ ಈ 4 ಕೊಡ್ಬೋದು, 4ರಲ್ಲಿ ಒಂದು ಲಿವರ್ ಫ್ಲೂಕ್ ಅಂತ ಕೊಟ್ಬಿಡ್ಬೋದು. ಓಕೆ, ಆ ಲಿವರ್ ಫ್ಲೂಕ್ ಇದ್ದಾಗ ನೀವೇನ್ ಮಾಡಬೇಕು, ಇದು ಆಡ್ ಅಂತ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ನಾವು ಕಾಮನ್ ಆಗಿ ಸಿ ಪೆನ್, ಸಿ ಫ್ಯಾನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಫೈಸೇಲಿಯಾ, ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್, ಅಂಡ್ ಅಡಾಮ್ಸಿಯಾ, and what is this, gargonia, meandrina. Remember that. So ಇದನ್ನ ನಾವು ಕಾಮನ್ ಆಗಿ coral brains ಅಂತ ಹೇಳ್ತೀವಿ, coral brain. Okay, so ಯಾಕೆ ಅಂತ ಹೇಳಿದ್ರೆ that looks like brain only and their body is made up of calcareous substances. So ಕಾಮನ್ ಆಗಿ ಅವುಗಳನ್ನ ನೀವು ನೋಡಿದ್ರೆ ಈ ತರ ಸ್ಟ್ರಕ್ಚರ್ ಇರುತ್ತೆ. Okay, and they are having the structure like this and that looks like brain ಒಂದು ಅದ ತರ ಆಗುತ್ತೆ. ಸೊ ಇನ್ನೊಂದೇನಂತ ಹೇಳಿದ್ರೆ they are having the calcareous substances ಇರುತ್ತೆ, substances. And have you heard about the Great Barrier Reef of Australia? The Great Barrier Reef, ಹವಳದ ದಿಂಡೆಗಳು ಅಥವಾ ದಂಡೆಗಳು ಅಂತ ಕೇಳಿರಬಹುದು ನೀವು. So actually most of the species which comes under the Coelenterata, they economically very important. So economically they are very important because we are obtaining
ಜೆಮ್ಸ್, ಇವುಗಳಿಂದ ನಮಗೆ ಜೆಮ್ಸ್ ಸಿಗುತ್ತೆ. ಕೇಳಿದ್ರೆ ಹವಳಗಳು ಅಂತ ಹೇಳ್ಬಿಟ್ಟು ಹವಳಗಳನ್ನ ಪ್ರೊಡ್ಯೂಸ್ ಮಾಡೋ ಒಂದು ಫೈಲಮ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಸಿಲೆಂಟ್ರೇಟಾ. ಸೊ ಹಾಗಾಗಿ ಇಷ್ಟು ಕೂಡ ನೆನಪಿರ್ಬೇಕು ನಿಮ್ಗೆ. ಸೊ ಲೆಟ್ ಮಿ ರಿಪೀಟ್ ದಟ್. ಓಕೆ, ಯಾವ್ದಾದ್ರು ವರ್ಡ್ಸ್ಗಳು ಮಿಸ್ ಆಗಿದ್ರೆ ಇವಾಗ ಇಲ್ಲಿ ಕವರ್ ಆಗುತ್ತೆ. ಫೈಲಮ್ ಸಿಲೆಂಟ್ರೇಟಾ. So as I said, that is also called nidarians because they are having the nidoblast or nematocist. See that. Nematocist or nidoblast. ಏನಂತ ಹೇಳಿದ್ರೆ you can observe, okay, so here there is a gland and also poisonous sting. Okay, so this is having the poisonous glands and poisonous sting to escape from the predator or to kill the prey. Prey ಅನ್ನ ಕಿಲ್ ಮಾಡೋದಕ್ಕೆ, ಪ್ರೆಡೇಟರ್ನ ಎಸ್ಕೇಪ್ ಆಗೋದಕ್ಕೆ ಇರೋದ್ರಿಂದ. ಸೊ ಜೊತೆಗೆ ನಮಗೆ ಏನಾದ್ರೂ ಕೂಡ ಅದು ಟಚ್ ಆದ್ರೆ ಇರಿಟೇಷನ್ ಆಗೋದು, ಇಚ್ಚಿಂಗ್ ಸೆನ್ಸೇಷನ್ ಆಗೋದು, ಅಲರ್ಜಿ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ಹಾಗಾಗಿ ಕೆಲವು ಸಲ ದಟ್ ಮೇ ಕಾಸ್ ಡೆತ್ ಆಸ್ ವೆಲ್. ಸೊ ಅಷ್ಟು ಪಾಯ್ಸನ್ ಆಗಿರೋ ಕೆಲವು ಆರ್ಗ್ಯಾನಿಸಮ್ಸ್ಗಳು ಕೂಡ ಇರುತ್ತೆ. ಸೊ ಅದನ್ನ ನಾವು ನಿಡೋಬ್ಲಾಸ್ಟ್, ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಕ್ವೈಟ್ ಆಗಿ ಒಂದು ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಬಹುದು ನೀವು. ಓಕೆ, ಸೊ ದಟ್ ಈಸ್ ಕಾಲ್ಡ್ ನಿಡೋಬ್ಲಾಸ್ಟ್ ಇರುತ್ತೆ ಇಲ್ಲಿ. ಅದಕ್ಕೋಸ್ಕರ ಅದನ್ನ ನಿಡೇರಿಯನ್ಸ್ ಅಂತ ಹೇಳೋದು. ಇನ್ನು ವಾಟರ್ ವ್ಯಾಸ್ಕ್ಯುಲರ್ ಕೆನಾಲ್ ಆರ್ ಇಟ್ ಮೇ ಬಿ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇಸ್ ಪ್ರೆಸೆಂಟ್ ಹಿಯರ್. ಸೊ ಬಟ್ ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಡೋಂಟ್ ಗೆಟ್ ಕನ್ಫ್ಯೂಸ್ ಇನ್ ಬಿಟ್ವೀನ್ ದಿಸ್ ಒನ್ ಆಸ್ ವೆಲ್ ಆಸ್ ದ ಎಕೈನೋಡರ್ಮೇಟಾ ಇನ್ ಲೇಟರ್. ಅದನ್ನ ಆಂಬ್ಯುಲಾಕ್ರಲ್ ಸಿಸ್ಟಮ್ ಅಂತ ಹೇಳ್ತೀವಿ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇದ್ದಾಗ. ಸೊ ಹಾಗಾಗಿ ಐ ಆಮ್ ಜಸ್ಟ್ ರಿಪೀಟಿಂಗ್ ದಟ್ ಕೆನಾಲ್ ಇಸ್ ಪ್ರೆಸೆಂಟ್. ಇನ್ ಅಕ್ವಾಟಿಕ್ ಆಗಿರುತ್ತೆ, ಮೋಸ್ಟ್ ಆಫ್ ದೆಮ್ ಆರ್ ಮರೈನ್ ಅಂಡ್ ಫ್ಯೂ ಆಫ್ ದೆಮ್ ಆರ್ ಫ್ರೆಶ್ ವಾಟರ್ ಇನ್ ನೇಚರ್. ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನು ಶೋ ಮಾಡುತ್ತೆ. ಡಿಪ್ಲೋಬ್ಲಾಸ್ಟಿಕ್ ಓನ್ಲಿ 2 embryonic layers. ಎಸಿಲೋಮೇಟ್ಸ್ ಗಳಾಗಿರುತ್ತೆ. ಲೋಕೋಮೋಟರ್ ಸ್ಟ್ರಕ್ಚರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಟೆಂಟಕಲ್ಸ್. ದೇ ಹೆಲ್ಪ್ಸ್ ಇನ್ ಗ್ರಾಸ್ಪಿಂಗ್ ದ ಫುಡ್, ಹೋಲ್ಡಿಂಗ್ ದ ಫುಡ್, as well as they helps in locomotion. ಹಾಗಾಗಿ ಅದನ್ನ ಲೋಕೋಮೋಟರ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. Digestion is both extra and intracellular. Next, radial symmetry. They show radial symmetry. The body can be divided into 2 equals at any plane passing through the center. Network of neurons are present. And when it comes to reproduction ಬಗ್ಗೆ ಮಾತಾಡ್ತಾ ಇದೆ, they show alternation of generation called metagenesis. So polyp and also medusae, 2 forms, 2 forms ಗಳಿರುತ್ತೆ, ಪಾಲಿಪ್ ಮತ್ತೆ ಮೆಡ್ಯೂಸೆ ಅಂತ ಹೇಳ್ಬಿಟ್ಟು. Polyp reproduces the medusae through asexually and medusa reproduces polyp sexually. sexual ಆಗಿ reproduce ಮಾಡುತ್ತೆ. So next ಅದೇ ತರ ಇಲ್ಲಿ ಸೆಕ್ಸುಯಲ್ asexual ಯಾವ ತರ ಆಗುತ್ತೆ, ಬೈ ಬಡ್ಡಿಂಗ್ ಪ್ರೋಸೆಸ್. ಲಾರ್ವಲ್ ಸ್ಟೇಜ್ ಇಸ್ ಪ್ರೆಸೆಂಟ್, hence that is called indirect development, and few of them are showing direct development as well. ಸೊ ಅದೇ ತರ ಎಕ್ಸಾಂಪಲ್ ಹೇಳಿದೆ ನಾನು ನಿಮ್ಗೆ, ಫೈಸೇಲಿಯಾ. ಸೊ ಇದನ್ನ ನಾವು ನೆಕ್ಸ್ಟ್ ಸ್ಲೈಡ್ ಆಗಿ ತೆಗೋಬಹುದು. ಓಕೆ, ಲೆಟ್ ಮಿ ಚೇಂಜ್ ದಿಸ್. ಯಾ, so you can observe here Physalia, Adamsia, Gorgonia, Meandrina, as well as the Aurelia. So jellyfishes ಗಳು ಏನಿರುತ್ತೆ ಅವೆಲ್ಲವೂ ಕೂಡ ಇದೇ ಸ್ಪೀಶೀಸ್ ಬರುತ್ತೆ, ಇನ್ಕ್ಲೂಡಿಂಗ್ ದ ಹೈಡ್ರಾ. ಓಕೆ, ಹೈಡ್ರಾ. ಸೊ ಅದು ಕೂಡ ಇಲ್ಲಿ ಬರುತ್ತೆ, ಬಟ್ ರಿಮೆಂಬರ್ ದಟ್. ಓಕೆ, ನೆಕ್ಸ್ಟ್ ನೋಡೋಣ ಇವಾಗ. ದ ನೆಕ್ಸ್ಟ್ ಫೈಲಮ್ ಈಸ್ ದ ಫೈಲಮ್ ಟೀನೋಫೋರಾ. ಕಾಮನ್ ಆಗಿ ಏನಂತ ಹೇಳ್ಬೋದು, ಕೋಂಬ್ ಜೆಲ್ಲಿಸ್ ಅಂತ ಹೇಳ್ತೀವಿ. ದೀಸ್ ಆರ್ ಕಾಮನ್ಲಿ ಕಾಲ್ಡ್ ಕೋಂಬ್ ಜೆಲ್ಲಿಸ್. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕಾಂಬ್ ಪ್ಲೇಟ್ಸ್. ಇವುಗಳಲ್ಲಿ ಕಾಂಬ್ ಪ್ಲೇಟ್ಸ್ ಗಳಿರುತ್ತೆ, ವಿಚ್ ಆರ್ ವೆರಿ ಯೂಸ್ಫುಲ್ ಇನ್ ಲೋಕೋಮೋಷನ್ ಅಂಡ್ ಆಲ್ಸೋ ಡಿಫೆನ್ಸ್. ಅದು ಲೋಕೋಮೋಷನ್ ಅಲ್ಲಿ ಮತ್ತೆ ಡಿಫೆನ್ಸ್ ಅಲ್ಲಿ ಸಹಾಯ ಮಾಡುತ್ತೆ. ಇವುಗಳಿಗೆ ಕಾಮನ್ ಆಗಿ ಸಿ ಗೂಸ್ಬೆರ್ರೀಸ್ ಅಂಡ್ ಆಲ್ಸೋ ಸಿ ವಾಲ್ನಟ್ ಅಂತಾನು ಕೂಡ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ಇದನ್ನ, ಸಿ ಗೂಸ್ಬೆರ್ರೀಸ್ ಅಂಡ್ ಆಲ್ಸೋ ಸಿ ವಾಲ್ನಟ್ ಅಂತ ಹೇಳ್ಬೋದು, ಯಾಕೆಂದ್ರೆ ಅದು ಸ್ಟ್ರಕ್ಚರ್ ಅದೇ ತರ ಇರುತ್ತೆ, ತುಂಬಾ ಚಿಕ್ಕದಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಇವಾಗ ಟೀನೋಫೋರಾ. ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರುತ್ತೆ, ಆಸ್ ಐ ಸೆಡ್ ದೇ ಆರ್ ಯೂಶುವಲಿ ಎಕ್ಸ್ಕ್ಲೂಸಿವ್ಲಿ ಮರೈನ್ ಇನ್ ನೇಚರ್. ಅಂದ್ರೆ ಎಕ್ಸ್ಕ್ಲೂಸ್ ಆಗಿ ಮರೈನ್ ಅಲ್ಲೇ ಇರುತ್ತೆ, ಸಮುದ್ರಗಳಲ್ಲೇ ಇರುತ್ತೆ, ಉಪ್ಪು ನೀರಿನಲ್ಲೇ ಇರುತ್ತೆ ಅಂತ ಅರ್ಥ. ಸೊ ಇನ್ನು ಉಳಿದ ಹಾಗೆ ದೇ ಆರ್ ಆಲ್ಸೋ ಶೋಯಿಂಗ್ ಡಿಪ್ಲೋಬ್ಲಾಸ್ಟಿಕ್. ಸೊ ಹ್ಯಾವಿಂಗ್ 2 ಲೇಯರ್ಸ್, ಎಂಬ್ರಿಯಾನಿಕ್ ಲೇಯರ್ಸ್ ಗಳು ಇರುತ್ತೆ, 2 ಲೇಯರ್ಸ್ಗಳು. ಹಾಗಾಗಿ ಅದನ್ನು ನಾವು ಡಿಪ್ಲೋಬ್ಲಾಸ್ಟಿಕ್ ಅಂತ ಹೇಳ್ತಾ ಇದ್ದೀವಿ. ಅಂಡ್ ದೇ ಆರ್ ಆಲ್ಸೋ ಎಸಿಲೋಮೇಟ್ಸ್ ಗಳಾಗಿರುತ್ತೆ. ಅಂಡ್ ಆಲ್ಸೋ ಶೋಯಿಂಗ್ ದ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ. ಓಕೆ, ದೆನ್ ಇನ್ನೇನಿರುತ್ತೆ, ಬಾಡಿ ಸಿಮಿಟ್ರಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಕಾಮನ್ ಆಗಿ ರೇಡಿಯಲ್ ಸಿಮಿಟ್ರಿ ಅಂತ ಕೊಟ್ಟಿರ್ತಾರೆ. ಬಟ್ ನಾವು ಸ್ಪೆಸಿಫೈ ಮಾಡಬೇಕು ಅಂತ ಹೇಳಿದ್ರೆ ರೇಡಿಯಲ್ ಸಿಮಿಟ್ರಿಯಲ್ಲಿ ಸೊ ಬೈರೇಡಿಯಲ್ ಸಿಮಿಟ್ರಿ ಅಂತ ಹೇಳ್ತೀವಿ. ಬೈರೇಡಿಯಲ್, ಓಕೆ, ಸಿಮಿಟ್ರಿ. ಸೊ ಬೈರೇಡಿಯಲ್ ಸಿಮಿಟ್ರಿ ಅಂತ ಹೇಳಿದ್ರೆ ಏನು,
As the name indicates, by in the sense two equal halves ಅಂತ ಹೇಳಿದ್ರೆ ನಮಗೆ 4 ಪೀಸ್ಗಳು ಸಿಗಬಹುದು. ಸೊ ಅಂದ್ರೆ 4 ರೀತಿಯಲ್ಲಿ ನಾವು ಅದನ್ನು ಕಟ್ ಮಾಡಬಹುದು. ಹಾಗಾಗಿ ಅದನ್ನ ಟೆಟ್ರಾಮೀರಸ್ ಅಂತ ಹೇಳೋಣ. ಟೆಟ್ರಾಮೀರಸ್. ಸೊ 4 equal parts, ಟೆಟ್ರಾಮೀರಸ್ ಅಂತ ಕೂಡ ಹೇಳಬಹುದು. ಓಕೆ, ಸೊ ನೆಕ್ಸ್ಟ್ ಅದೇ ತರ when it comes to their structure, as I said, comb plates or comb jellies. Comb plates are present, so that helps in locomotion. This is the special and unique feature of this phylum. So hagagi that helps in locomotion nalli sahaya ಮಾಡುತ್ತೆ. And one of the most important feature of this phylum is showing the bioluminescence. What is that? Bioluminescence. Luminescence ಅಂತ ಹೇಳಿ. So ಏನಾಗಂತ ಹೇಳಿದ್ರೆ bioluminescence in the sense the property of emitting the light, the property of an animal or organism to emit the light. So property of an animal to emit the light ಅಂತ ಬರೆಯೋಣ ಡೈರೆಕ್ಟ್ ಆಗಿ. to emit the light, ಅದು ಲೈಟ್ ಅನ್ನ ಎಮಿಟ್ ಮಾಡುತ್ತೆ. because of the presence of few glands or the tissues, they are going to emit the light. So when it comes to reproduction, I am talking about the reproduction right now. Reproduction. So there you can observe few important terminologies. Sexes are not separate here. So sexes are not separate. So that means they are bisexual or hermaphrodites. One thing. Second, they usually reproduces by the sexual method. They reproduce sexually they reproduce, and fertilization is external. So I'm writing here, fertilization is external, and development is indirect. You can say external and development is indirect development. Okay, development. So nodi ivaga I hope you got this. Reproduction, when it comes to reproduction, their sexes are not separate, they are bisexual. Means the sexually reproducing organisms, they reproduce sexually. Fertilization is external and indirect development is present. I mean development is indirect, larval stage is present anta artha. So ಈಗ ಎಲ್ಲ ಹಾಗೆ ಒಂದ್ಸಲ ಗ್ಲಾನ್ಸ್ ಮಾಡೋಣ ಏನಿದೆ ಅಂತ ಹೇಳ್ಬಿಟ್ಟು. ದೇ ಆರ್ ಕಾಲ್ಡ್ ದ ಫೈಲಮ್ Ctenophora. They are commonly called comb jellies because of the presence of comb plate. So marine in nature, diploblastic, acoelomates, tissue level of organization, biradial symmetry, tetramerous, comb plates, helps in locomotion. Digestion is both external, I mean in the sense extracellular and intracellular. ಎರಡು ತರನೂ ಆಗುತ್ತೆ. And another unique feature of this phylum is to emit the light. The property of organism to emit the light is called bioluminescence. Reproduction ಬಗ್ಗೆ ಹೇಳಿದೆ ನೆನ್ಪಿಟ್ಕೊಳ್ಳಿ. ಇನ್ನ ಎಕ್ಸಾಂಪಲ್ಸ್ ಗಳಿಗೆ ಬಂದ್ರೆ ರಿಮೆಂಬರ್ ದಟ್ plurobranchia as well as the ctenoplana and also brio or you can say brio. So I will explain that later. ctenoplana. Okay, ಅರ್ಥ ಆಗಿದೆಯಲ್ಲ? ಸೊ ಇವಾಗ ಈ ಎಲ್ಲವನ್ನೂ ಕೂಡ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಬಂದಾಗ ನಾನು ನಿಮ್ಗೆ ಹೇಳಿದೆ sexually how they are reproducing and sexually how they are reproducing. So one is usually sessile ಅಂತ ಹೇಳಿದ್ರೆ ಹಾಗೆ. ಸೊ ಇಮ್ಮೂವಬಲ್ ಅನ್ನ ಶೋ ಮಾಡುತ್ತೆ ಪಾಲಿಪ್. ಅಂಡ್ ದಿಸ್ ಈಸ್ ಅರಿಲಿಯಾ, ನೀವು ಕೇಳಿರ್ತೀರಾ ಜೆಲ್ಲಿಫಿಶ್. ಸೊ ದೇ ಆರ್ ಯೂಶುವಲಿ ಮೂವಬಲ್ ಆಗಿರುತ್ತೆ. ಸೊ ಎಲ್ಲ ಸ್ಲೈಡ್ಸ್ಗಳು ಕೂಡ ನೆನಪಿರಬೇಕು ನಿಮಗೆ, ನಾನು ಹೇಳಿರೋದು ಇವಾಗ. ಓಕೆ, ನೌ ಲೆಟ್ಸ್ ಡಿಸ್ಕಸ್ ಫ್ಯೂ ಇಂಪಾರ್ಟೆಂಟ್ ಕ್ವಶನ್ಸ್ ದಟ್ ವಾಟ್ ಎವರ್ ವಿ ಹ್ಯಾವ್ ಲರ್ನ್ ಟಿಲ್ ನಾವ್. ಏನ್ ತಿಳ್ಕೊಂಡಿದೀವಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅಂದ್ರೆ ಎಕ್ಸ್ಟ್ರಾ ಕ್ವಶನ್ಸ್ಗಳು ನೀಟಲ್ಲಿ ಮತ್ತೆ KCET ಯಾವ ತರ ಕೇಳಿದ್ರು ಅದು. ಓಕೆ, ವೆರಿ ಫಸ್ಟ್ ಕ್ವಶನ್. The body is having meshwork of cells, internal cavities lined with food filtering flagellated cells. So those flagellated cells are commonly called choanocytes, right? So, and indirect development or the characteristics of the phylum. See, they have given the characteristics. Now we need to find out the phylum. ಯಾವ phylum ದು ಆ characteristics ಅಂತ find out ಮಾಡಬೇಕಾಗುತ್ತೆ. ಇಟ್ಸ್ ವೆರಿ ಇನ್ಫಾರ್ಮೇಟಿವ್. ಈ ತರ ಕ್ವಶನ್ಸ್ ಗಳು ನಮಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಗೊತ್ತಾಗ್ತಾ ಇದೆ, ಮೆಶ್ವರ್ಕ್ ಆಫ್ ಸೆಲ್ಸ್ ಗಳಿರುತ್ತೆ, ಅಂದ್ರೆ ಅಗ್ರಿಗೇಷನ್ ಆಫ್ ಸೆಲ್ಸ್ ಗಳಿದೆ. ಅಗ್ರಿಗೇಷನ್ ಆಫ್ ಸೆಲ್ಸ್ ಇದೆ ಒಂದು. ಇಂಟರ್ನಲ್ ಕ್ಯಾವಿಟೀಸ್ ಆರ್ ಪ್ರೆಸೆಂಟ್ ಜಸ್ಟ್ ಲೈಕ್ ಅ ಸ್ಪಾಂಜೋಸೀಲ್
with food filtering cells called choanocytes or the collar cells are present anta artha. Indirect development means larval stage is present. So is the phylum ಯಾವ್ದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ? ಪೋರಿಫೆರಾ. ಓಕೆ, ಪೋರಿಫೆರಾ. ಸಿಲಿಂಟ್ರೇಟಾ ಅಲ್ಲ, ಪ್ರೋಟೋಜೋವಾ ಅಂಡ್ ಮೊಲಸ್ಕಾ ಅಲ್ಲ. ಸೊ ಹಾಗಾಗಿ ದ ಆನ್ಸರ್ ಇಸ್ ಪೋರಿಫೆರಾ. ರಿಮೆಂಬರ್ ದಟ್. ನೆಕ್ಸ್ಟ್ ಒನ್, ದ ಲೆವೆಲ್ ಆಫ್ ಆರ್ಗನೈಸೇಷನ್ ಇನ್ ಸ್ಪಾಂಜಸ್ ಈಸ್. ಸ್ಪಾಂಜಸ್ ಗಳಲ್ಲಿ ಅಂದ್ರೆ ದ ಸ್ಪಾಂಜಸ್ ಇಸ್ ದ ಕಾಮನ್ ನೇಮ್ ಫಾರ್ ದ ಪೋರಿಫೆರಾ. ಪೋರಿಫೆರಾಗೆ ಕಾಮನ್ ನೇಮ್ ಆಗಿರೋದ್ರಿಂದ ಅದು ಗೊತ್ತಿರಲಿ. ಫೈಲಮ್ ಪೋರಿಫೆರಾ, ಸ್ಪಾಂಜಸ್ ಗಳಲ್ಲಿ level of organization ಏನಾಗಿರುತ್ತೆ? So their body is made of aggregation of cells, so that is not much differentiated as a tissue, organ or organ system. Hence you can say cellular level is the right answer, not acellular. ಸೆಲ್ಗಳೇ ಇಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಟಿಶ್ಯೂ ಲೆವೆಲ್, ಆರ್ಗನ್ ಸಿಸ್ಟಮ್ ಲೆವೆಲ್ ಅಲ್ಲ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಇಸ್ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಓಕೆ, ನೆಕ್ಸ್ಟ್ ಕ್ವಶನ್. Coelentrates differ from the metazoans in having. See, coelentrates differ from the other metazoans in having. Other metazoans ಅಂತ ಹೇಳಿದ್ರೆ ಬೇರೆ ಎಲ್ಲ, ಅಂದ್ರೆ ಪೋರಿಫೆರಾ, ಇನ್ನುಳಿದ ಯಾವುದು ಟೀನೋಫೋರಾ, ಆರ್ ಯು ಕ್ಯಾನ್ ಸೇ ಪ್ಲಾಟಿಯಲ್ಮಿಂಥಸ್, ಸ್ಟಿಲ್ ಕಾರ್ಡೇಟಾ. ಅದಕ್ಕೆ ಇದಕ್ಕೂ ಏನ್ ಡಿಫರೆನ್ಸ್ ಇರುತ್ತೆ? ನಿಮ್ಯಾಟೋಸಿಸ್ಟ್, ಜೆಮ್ಯೂಲ್ಸ್, ರೇಡಿಯಲ್ ಸಿಮಿಟ್ರಿ ಅಂಡ್ ಪಾಲಿಮಾರ್ಫಿಸಮ್ ಏನಿರಬಹುದು? ಸೊ ಇಲ್ಲಿ ನಾವು ನೋಡ್ತೀವಿ, ಈಗ ನಿಮ್ಯಾಟೋಸಿಸ್ಟ್ ಅಂತ ಒಂದು ವರ್ಡ್ ಇದೆ. ಇನ್ನು ಜೆಮ್ಯೂಲ್ಸ್ ದೇ ಆರ್ ಪ್ರೆಸೆಂಟ್ ಇನ್ ಪೋರಿಫೆರಾ. ಇದು ಪೋರಿಫೆರಾದಲ್ಲಿ ಇರುತ್ತೆ. ಸೊ ನಾಟ್ ಇನ್ ಸಿಲಿಂಟ್ರೇಟಾ. ಸೊ ದೇ ಆರ್ ಆಸ್ಕಿಂಗ್ ಸಿಲಿಂಟ್ರೇಟಾ, ದ ಸೆಕೆಂಡ್ ಫೈಲಮ್ ವಿ ಹ್ಯಾವ್ ಡಿಸ್ಕಸ್ಡ್. ರೇಡಿಯಲ್ ಸಿಮಿಟ್ರಿ, that is not only present in Coelenterata, that's also present in echinoderms as well as Ctenophora. ಸೊ ಹಾಗಾಗಿ ಇದು ನೀವು ಕಾಮನ್ ಆಗಿ ನೋಡಬಹುದು. Coelenterata ಅಲ್ಲಿ Coelenterata, ಸೊ ಜೊತೆಗೆ ಇನ್ನೊಂದು ಯಾವುದಿದೆ? Ctenophora as well as the echinodermataದಲ್ಲಿ ನೋಡ್ತೀರಾ. ಸೊ ಹಾಗಿದ್ರೆ this is also another unique characteristics, differ ಆಗಿರೋದಲ್ಲ. ಪಾಲಿಮಾರ್ಫಿಸಮ್ ಅನ್ನ ಶೋ ಮಾಡೋದಿಲ್ಲ. ಅಂದ್ರೆ ಪಾಲಿಮಾರ್ಫಿಸಮ್, ಡೈಮಾರ್ಫಿಸಮ್ ಎರಡಕ್ಕೂ ಡಿಫರೆನ್ಸ್ ಇದೆ. ಮೆಟಾಜೆನೆಸಿಸ್ ಇಸ್ ಕ್ವೈಟ್ ಡಿಫರೆಂಟ್. ಸೊ ಹಾಗಿದ್ರೆ ರೈಟ್ ಆನ್ಸರ್ ಏನಾಗಿರುತ್ತೆ? ನಿಮ್ಯಾಟೋಸಿಸ್ಟ್, ಆಲ್ಸೋ ನೋನ್ ಆಸ್ ನಿಡೋಬ್ಲಾಸ್ಟ್. ಓಕೆ, they are having the poisonous stringe ಇರುತ್ತೆ ಅದರಲ್ಲಿ. So that helps to defend. So ಹಾಗಾಗಿ the answer is option A. Next, bioluminescence is seen in, as the name indicates, bio means living organisms, luminescence indicating the light. So the property of an organism to emit the light. So property of an organism to emit the light is called bioluminescence, where we have observed that is the special characteristic feature of Ctenophora. ಡೈರೆಕ್ಟ್ ಆಗಿ ಆನ್ಸರ್ ಹೇಳೋಣ, ಯಾಕೆಂದ್ರೆ ಅವರು ಎಕ್ಸಾಂಪಲ್ ಕೇಳ್ತಾ ಇದ್ದಾರೆ ಇವಾಗ. ದಾಟ್ಸ್ ವೈ ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕೆ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಂಡೈರೆಕ್ಟ್ ಆಗಿ ಅವರು ಎಕ್ಸಾಂಪಲ್ಸ್ ಗಳನ್ನ ಕೇಳ್ತಾರೆ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ದ ಫೈಲಮ್. ಓಕೆ, ಸೊ ವಿ ನೋ ದಟ್ ಇಸ್ ಪ್ರೆಸೆಂಟ್ ಇನ್ ಎಲ್ಲಿರುತ್ತೆ? ಟೀನೋಫೋರಾ. ಟೀನೋಫೋರಾಗೆ ಎಕ್ಸಾಂಪಲ್ ಹೇಳ್ಬೋದಾ ಈಗ? ಟೀನೋಫೋರಾ. ದಟ್ಸ್ ವೈ ಐ ಟೋಲ್ಡ್ ಯು ಐ ವಿಲ್ ಎಕ್ಸ್ಪ್ಲೈನ್ ಒನ್ ಮೋರ್ ಏನದು ಎಕ್ಸಾಂಪಲ್ ನ ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿದ್ದೆ. ಓಕೆ, ಇಲ್ಲಿದೆ ಇವಾಗ. ಅದು ಇನ್ನೊಂದು ಬರುತ್ತೆ, ಈಗ ನೋಡೋಣ. ಅಮೀಬಾ ಖಂಡಿತ ಅಲ್ಲ, ಯಾಕೆ ಅಂತ ಹೇಳಿದ್ರೆ ಇದು ಏನಾಗಿರುತ್ತೆ? ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ ಆಗಿರುತ್ತೆ, ಕಮ್ಸ್ ಅಂಡರ್ ದ ಪ್ರೋಟಿಸ್ಟಾ. ಇನ್ನು ಉಳಿದಾಗೆ ಪ್ಲೂರೋಬ್ರಾಂಕಿಯಾ ಅಂಡ್ ಟೀನೋಪ್ಲಾನಾ ಅಂತ ಹೇಳಿದೆ ನಾನು ನಿಮ್ಗೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಟೀನೋಫೋರಾ. ಸೊ ದ ರೈಟ್ ಆನ್ಸರ್ ಗಾರ್ಗೋನಿಯಾ, ಫೈಸೇಲಿಯಾ. ಸೊ ದೀಸ್ ಟು ಕಮ್ಸ್ ಅಂಡರ್ Coelenterata. ಸೊ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಒನ್, ದ ಕರೆಕ್ಟ್ ಪಾತ್ವೇ ಆಫ್ ವಾಟರ್ ಮೂವ್ಮೆಂಟ್ ಇನ್ ಸ್ಪಾಂಜಸ್ ಈಸ್. ಸ್ಪಾಂಜಸ್ ಗಳಲ್ಲಿ ಕರೆಕ್ಟ್ ಪಾತ್ವೇ ಯಾವುದಕ್ಕೆ? ಆಫ್ ವಾಟರ್ ಮೂವ್ಮೆಂಟ್, ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ? ಆಸ್ಕುಲಮ್, ಆಸ್ಟಿಯಾ, ಸ್ಪಾಂಜೋಸಿಲ್ ಅಲ್ಲ. ಓಕೆ, ಸೊ ರಿಮೆಂಬರ್ ದ ಡಯಾಗ್ರಾಮ್ ದಟ್ ಐ ಹ್ಯಾವ್ ರಿಟನ್. ಓಕೆ, ಹಾಗೆ ನೆನ್ಪಿಡ್ಕೊಳ್ಳಿ. ಸೊ ಏನಿದು? ದಿಸ್ ಈಸ್ ದ ಆಸ್ಕುಲಮ್, ರೈಟ್. ಸೊ ನೆಕ್ಸ್ಟ್ ಅದೇ ತರ ಹಿಯರ್ ಇಸ್ ದ ಕ್ಯಾವಿಟಿ called spongocoel.
ಸ್ಪಾಂಜೋಸೀಲ್ ಇದೆ. Likewise, there are number of minute pores on their body surface. So you can observe they are called ostia. These are called ostia. So now the movement of water ಯಾವ ತರ ಇರುತ್ತೆ, that enters into the spongocoel through the ostia and that moves out through the osculum. ಹೊರಡೆ ಹೋಗುತ್ತೆ. So ostia first ಬರುತ್ತೆ. Okay, ostia first. Second one spongocoel. Sorry, second one is the spongocoel and third one is the osculum. Osculum. So ostia, spongocoel and osculum. Option D is the right answer. Option D. ಗೊತ್ತಾಗುತ್ತಲ್ಲ, ostia, spongocoel, osculum. Next, which one of the following is living organisms completely lacks cell wall? Cell wall ಇಲ್ಲ. ಯಾಕೆ ಇದನ್ನ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ಸ್, ಫಂಗೈ ಅಂಡ್ ಬ್ಯಾಕ್ಟೀರಿಯಾ, ನಾಟ್ ಪ್ರೆಸೆಂಟ್ ಇನ್ ಅನಿಮಲ್ಸ್. ಸೊ ಇವಾಗ ನಮ್ಗೆ ಅನಿಮಲ್ಸ್ ಯಾವ್ದು ಅಂತ ಗೊತ್ತಾಗಬೇಕು. ಈಗ ನೋಡಿ, ಈಗ ಸೈನೋಬ್ಯಾಕ್ಟೀರಿಯಾ ಸೆಲ್ ವಾಲ್ ಇಸ್ ಪ್ರೆಸೆಂಟ್. ಈಗ ಇಲ್ಲಿ ನೋಡ್ಬೋದು, ದಿಸ್ ಕಮ್ಸ್ ಅಂಡರ್ ಮೆಟಾಝೂವಾ ಅಂದ್ರೆ ಅನಿಮಲ್ ಆಗಿದೆ. ಸೊ ಹಾಗಾಗಿ ಅನಿಮಲ್ಸ್ ಗಳಲ್ಲಿ ಸೆಲ್ ವಾಲ್ ಇರೋಲ್ಲ ಅಂತ ಗೊತ್ತಿರಬೇಕು. ಸೊ ಇಂಡೈರೆಕ್ಟ್ ಕಾನ್ಸೆಪ್ಟ್ ಇದು. ಸೆಲ್ ವಾಲ್ ಇಸ್ ಆಬ್ಸೆಂಟ್ ಇನ್ ಅನಿಮಲ್ ಸೆಲ್ಸ್. ಸೊ ಆಸ್ ದ ಸೀ ಫ್ಯಾನ್ ಆರ್ ದ ಗಾರ್ಗೋನಿಯಾ ಇಸ್ ದ ಅನಿಮಲ್, ಇಟ್ ಡಸಂಟ್ ಪೊಸೆಸ್ ದ ಸೆಲ್ ವಾಲ್, ಇರೋದಿಲ್ಲ. ಇನ್ ಅ ಸೆಕ್ಯಾರೊಮೈಸಿಸ್, ಬ್ಲೂ ಗ್ರೀನ್ ಆಲ್ಗೆ, so these are all comes under the mycota as well as the algae as well as the bacteria. So ಹಾಗಾಗಿ ಈ ಸೈನೋಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ನಾಸ್ಟಾಕ್ ಎಲ್ಲ ಕೇಳಿರ್ಬೋದು ನೀವು. ಸೊ ಹಾಗಾಗಿ the option B is the right answer. Okay, ಇರೋದಿಲ್ಲ ಅದರಲ್ಲಿ ಅಂತ. ನೆಕ್ಸ್ಟ್, ಮೆಟಾಜೆನೆಸಿಸ್ ರೆಫರ್ಸ್ ಟು. ಮೆಟಾಜೆನೆಸಿಸ್ ಏನನ್ನ ರೆಫರ್ ಮಾಡುತ್ತೆ? ಸೊ ಆನ್ಸರ್ ಮಾಡಬಹುದಾ? ಸೊ ಟ್ರೈ ಟು ಆನ್ಸರ್. ದಿಸ್ ಇಸ್ ಫಾರ್ ಯು. Comment your answer. Try to read the whole sentence. Occurrence of drastic changes in form during what is that, post embryonic development, presence of segmented body and parthenogenetic mode of reproduction, presence of different morphic form, alternation of generation between the sexual and asexual phases of organism. ಯಾವ್ದಿರ್ಬೋದು? ಸೊ ಮೆಟಾಜೆನೆಸಿಸ್ ಏನು ಅಂತ ಹೇಳಕ್ ಟ್ರೈ ಮಾಡಿ. Okay, so next question. In case of poriferans, the spongocoel is lined with flagellated cells called. So as I said, they helps in digestion and also protection. ಯಾವ್ದಕ್ಕೆ ಸಹಾಯ ಮಾಡುತ್ತೆ? ಅವುಗಳಿಗೆ ಏನಂತ ಹೇಳ್ತಾರೆ? ಆಸ್ಟಿಯಾನಾ? ಇಲ್ಲ. ಆಸ್ಕ್ಯುಲಮ್? ನೋ. ಕೊಯಾನೋಸೈಡ್ಸ್ are the answer. What is that? Koanocytes. So you must remember they are also known as collar cells. Collar cells ಅಂತ ಹೇಳ್ತೀವಿ. Okay. So the right answer option C. Next, biradial symmetry and lack nidoblasts are the characteristic features of. See, ಇದೇ ತರದ್ದು ಕೇಳೋದು. ಈಗ ನಿಡೋಬ್ಲಾಸ್ಟ್ ಲ್ಯಾಕ್ ಇದೆ ಅಂದ್ರೆ ಇಲ್ಲ. ನಿಡೋಬ್ಲಾಸ್ಟ್ ಇಸ್ ಆಬ್ಸೆಂಟ್ ಎಲ್ಲಿ? ಇನ್ ಆಲ್ ದ ಫೈಲಮ್ ಎಕ್ಸೆಪ್ಟ್ ನಿಡೇರಿಯನ್ಸ್ ಆರ್ ಸಿಲೆಂಟ್ರೇಟಾ. ಸಿಲೆಂಟ್ರೇಟಾ ಬಿಟ್ರೆ ಈ ಎಲ್ಲಾ ಫೈಲಮ್ಗಳು ಕೂಡ ನಿಡೋಬ್ಲಾಸ್ಟ್ ಆಬ್ಸೆಂಟ್ ಆಗಿರುತ್ತೆ. ಆದ್ರೆ ಇನ್ನೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅವರು, ಬೈರೇಡಿಯಲ್ ಸಿಮಿಟ್ರಿ ಎಲ್ಲಿ ಫೈಂಡ್ ಆಗುತ್ತೆ? We can find the biradial symmetry tetrameros. So in starfish, sea anemone, no. Ctenoplana and biro, biro you can say, bere you can say. So the right answer is option this one. ಅದಕ್ಕೆ ಹೇಳಿದ್ದು ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು, Ctenoplana, Pleurobranchiae, biro is the example or the examples for the Ctenophora. ಇವೆಲ್ಲವೂ ಕೂಡ Ctenophora ಗೆ ಬರುತ್ತೆ. Ctenophora. So ಹಾಗಾಗಿ the right answer is option B. Not Aurelia and Paramecium, Hydra, Starfish ಅಲ್ಲ. ಯಾವ್ದಾದ್ರು ಒಂದನ್ನು ಕೂಡ ಮಿಸ್ ಮಾಡಿದ್ರು ಕೂಡ ಅದು ಆನ್ಸರ್ ಆಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್ Ctenoplana, Paramecium, ಸೊ Pleurobranchia, Starfish ಅಂತ ಕೊಟ್ಟಾಗ್ಲೂ ಕೂಡ ಎರಡನ್ನೂ ಕೂಡ ಓದಬೇಕು. So read the question carefully along with the options, then we need to answer. So I hope you understood the today's topic. See, ಈಸಿ ಆಗಿದೆ ಅಲ್ವಾ? ಈಗೇನ್ ಮಾಡ್ತೀರಾ? ಜಸ್ಟ್ ಈಗ ಎಂಟೈರ್ ಏನ್ ಕಲ್ತಿದ್ದೀರಾ ಇದನ್ನ, ಐ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್ ಆಸ್ ವೆಲ್, ಜಸ್ಟ್ ಮೇಕ್ ಎ ಟ್ಯಾಬ್ಯುಲರ್ ಕಾಲಮ್ ಫಾರ್ ದ ಎಂಟೈರ್ ಚಾಪ್ಟರ್. ಓಕೆ, ಎಲ್ಲ ಇನ್ವರ್ಟಿಬ್ರೇಟ್ಸ್ಗಳು ವರ್ಟಿಬ್ರೇಟ್ಸ್ಗಳಿಗೆ. ಸೊ ಇನ್ ದ ವೆರಿ ಫಸ್ಟ್ ಕಾಲಮ್ ಟ್ರೈ ಟು ರೈಟ್ ಆಲ್ ದ ಫೈಲಾ, ಎಲ್ಲ ಫೈಲಾಗಳನ್ನ ಬರೀರಿ. ಸೊ ನೆಕ್ಸ್ಟ್ ಟ್ರೈ ಟು ರೈಟ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್.
ಓಕೆ, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ಗಳು, ಬಾಡಿ ಸೆಗ್ಮೆಂಟೇಷನ್ ಯಾವ ತರ ಇರುತ್ತೆ, ಬಾಡಿ ಕ್ಯಾವಿಟಿ ಆರ್ ದ ರಿಪ್ರೊಡಕ್ಷನ್ ಆರ್ ಇಟ್ ಮೇ ಬಿ ದ ಲೆವೆಲ್ಸ್ ಆಫ್ ಆರ್ಗನೈಸೇಷನ್, ಬಾಡಿ ವಾಲ್ಸ್, ಎಲ್ಲವನ್ನ ನೀಟಾಗಿ ಬರಿಬೇಕು. ದೆನ್ ಫೈನಲಿ ಎಕ್ಸಾಂಪಲ್. ಸೊ ಯು ಕ್ಯಾನ್ ಈಸಿಲಿ ಲರ್ನ್ ಟು every chapter, I mean the entire chapter in just 2 or 3 sheet. ಸೊ ಹಾಗಾಗಿ ಒಂದು ಟ್ಯಾಬ್ಯುಲರ್ ಕಾಲಮ್ ಹಾಕಿ ನಿಮ್ಮ ಟೆಕ್ಸ್ಟ್ ಬುಕ್ ಕೂಡ ಹಾಗೆ ಕೊಟ್ಟಿದ್ದಾರೆ, ಅದನ್ನ ಸ್ವಲ್ಪ ಮಟ್ಟಿಗೆ ಇನ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಟಾಪಿಕ್ ಜೊತೆ, ಅಂದ್ರೆ ಅಗೈನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಪ್ಲಾಟಿಯಲ್ ಮಿಂತಸ್, ಆಸ್ಕೆಲ್ ಮಿಂತಸ್, ಅನಲಿಡ್, ಆರ್ಥ್ರೋಪೋಡ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿವಾನ್.